ಕಲಾಸೃಜಿ ಪ್ರಸ್ತುತಪಡಿಸುವ ಸರ್ ಸಿ ವಿ ರಾಮನ್ ಜೀವನಾಧಾರಿತ ನಾಟಕ ರಾಮನ್ ಬೆಳಕು ಸಿಡಿಲು ಶಬ್ದ. ಕಲಾಸೃಜಿ 1984ರಲ್ಲಿ ರಂಗ ಸಂಬಂಧಿ ಚಟುವಟಿಕೆಗಳನ್ನು ನಡೆಸುವ ಸಂಸ್ಥೆಯಾಗಿ ಪ್ರಾರಂಭವಾದ ಕಲಾಸೃಜಿ 3.5 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯ ಮತ್ತು ಇತರ ಆಯಾಮಗಳ ಬಗೆಗಿನ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಕತೆ ಕೇಳೋಣ ಬನ್ನಿ, ಸಾಹಿತ್ಯ ಚಾವಡಿ ಮತ್ತು ನಾಟಕ ವಾಚನ ಮುಂತಾದ ನಿಯಮಿತ ಕಾರ್ಯಕ್ರಮಗಳೊಂದಿಗೆ ವರ್ಷಪೂರ್ತಿ ನಾಟಕ ಪ್ರದರ್ಶನಗಳನ್ನು ನೀಡಿ ಮೈಸೂರಿನ ಸಕ್ರಿಯ ತಂಡವಾಗಿದೆ. ಮೈಸೂರಿನ ಇತರ ತಂಡಗಳೊಂದಿಗೆ ಸೇರಿ ಮೈಸೂರು ವಿಜ್ಞಾನ ನಾಟಕೋತ್ಸವವನ್ನು ಕಳೆದ 6 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ನಮ್ಮ ಹೆಮ್ಮೆಯ ಕಲಾಸೃಜಿ ಪ್ರಸ್ತುತಪಡುವ ನಾಟಕ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಹೆಸರನ್ನು ಕೇಳದವರ ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತ ರಾಮನ್ ಅವರದು ಸಂಕೀರ್ಣ ವ್ಯಕ್ತಿತ್ವ. ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನು ತಲುಪಬೇಕಾದ ನಿಷ್ಠೆ, ನಿರಂತರತೆ ಮತ್ತು ಸ್ವಲ್ಪ ಮಟ್ಟಿಗಿನ ಹಠ ಅವರಲ್ಲಿತ್ತು. ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಅದನ್ನು ಬೇರೆಯವರಿಗೆ ತಿಳಿಸಲು ಬೇಕಾದ ಸಂವಹನ ಶೈಲಿ ಅವರಲ್ಲಿತ್ತು. ಹೀಗಿದ್ದರೂ ನೊಬೆಲ್ ಪ್ರಶಸ್ತಿ ಪಡೆದ ಬಳಿಕ ಅವರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಬಹುತೇಕ ಎಲ್ಲರ ಜೀವನದಲ್ಲಿರುವಂತೆ ಅವರ ಜೀವನದಲ್ಲೂ ಎಡರು ತೊಡರುಗಳಿದ್ದವು. ಅದೆಲ್ಲವನ್ನು ಮೆಟ್ಟಿ ತಮ್ಮ ಜೀವನದ ಕೊನೆಯವರೆಗೂ ವಿಜ್ಞಾನವನ್ನು ಧೇನಿಸುತ್ತಾ ಹಲವು ಮೂಲಭೂತ ಸಂಶೋಧನೆಗಳನ್ನು ಮಾಡಿದರು. ತನ್ನ ಬುದ್ಧಿಮತ್ತೆ ಮತ್ತು ತರ್ಕದ ಬಗ್ಗೆ ಅತೀವ ಆತ್ಮವಿಶ್ವಾಸವಿದ್ದ ರಾಮನ್ ಅವರು ಹಲವರ ಉಪೇಕ್ಷೆ ಹಾಗೂ ಅವಗಣನೆಗೂ ಒಳಗಾದರು. ಸಂಗೀತದಲ್ಲಿ ತುಂಬ ಆಸಕ್ತಿ ಇದ್ದ ರಾಮನ್ ಅವರದು ಸಂಕೀರ್ಣ ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನು ಒಟ್ಟಾಗಿ ನೋಡಲು ಸಾಧ್ಯವೇ ಎಂಬ ಪ್ರಯತ್ನ ಈ ನಾಟಕ. ನಾಟಕದ ರಚನೆ ಶಶಿಧರ ಡೋಗ್ಲೆ, ನಿರ್ದೇಶನ ಪ್ರೊಫೆಸರ್ ಎಚ್ ಎಸ್ ಉಮೇಶ್. ಈಗ ನಾಟಕ ರಾಮನ್ ಬೆಳಕು ಸಿಡಿಲು ಶಬ್ದ. ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಬೇಕೆಂದು ನಾವು ವಿನಂತಿಸಿಕೊಳ್ತಿದ್ದೇವೆ. ದಯಮಾಡಿ ಅದಕ್ಕೆ ತಾವು ಸ್ಪಂದಿಸಬೇಕು ಅಂತ ಕೇಳ್ಕೊತೇವೆ. ನಮಸ್ಕಾರ. ಈಗ ನಾಟಕ. ಇದು ಒಂದು ಪದ ಗೊತ್ತಾಗ್ತಿಲ್ಲ ನನಗೆ. ಯಾವುದು? 5 ಅಕ್ಷರದ ಪದ ಈ ಇಂದ ಶುರುವಾಗುತ್ತೆ. ಇದು ಒಂದು ಗೊತ್ತಾದರೆ ಕ್ರಾಸ್ ವರ್ಡ್ ಅನ್ನು ಹೋಗುತ್ತೆ. ಇವತ್ತು ನನ್ನ ಸರದಿ ಅಲ್ಲ. ನಾನಾಗಿದ್ದರೆ ಅರ್ಧ ಗಂಟೆ ಮುಂಚೆನೆ ಮುಗಿಸಿರ್ತಿದ್ದೆ. ಹೌದು. ಅಂತ ಹಾಗೆ ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ? ಇಲ್ಲಿ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್. ಹಾಗೆ ಕಾಫಿ ಕೊಡ್ತೀಯ? ಅಡಿಗೆ ಅವನು ತರಕಾರಿ ತರಕ್ಕೆ ಹೊರಗೆ ಹೋಗಿದ್ದಾನೆ. ನಾನೇ ಮಾಡ್ತೀನಿ ಇರಿ. ಲೋಕಂ, ಪಾಲ್ಘಾಟ್ ಮಣಿಯಲ್ಲಿ ಅದು ಮೃದಂಗದ ಕ್ಯಾಸೆಟ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಅದು ಸಿಕ್ತಿಲ್ಲ. ಇಲ್ಲಿದೆ. ಸರಿ ಹೋಗುತ್ತೆ. ಅದು ಸಿಂಗಲ್ ಇ ಇಂದ ಹುಡುಕ್ತಿದ್ದೆ ನಾನು. ಇದು ಡಬಲ್ ಇ.
ಅರೆ ಇವತ್ತು ಅಕ್ಟೋಬರ್ 10 ಅಲ್ವಾ? ಹೌದು, ಯಾಕೆ? ನೋಬೆಲ್ ಪ್ರಶಸ್ತಿ ಪ್ರಕಟ ಮಾಡ್ತಾರೆ ಇವತ್ತು. ಯಾರಿಗೆ ಬಂದಿದೆಯೋ? ರಾಜ ನಮ್ಮ ಮನೆಗೆ ಬಂದು 20 ವರ್ಷ ಆಗ್ತಾ ಬಂತು. ಬದುಕಿದ್ದಾಗಲೂ ಏನೂ ಮಾಡಲಿಲ್ಲ, ಇಲ್ಲೇ ಇದ್ದಾಗಲೂ ಕೂಡ ನಿನ್ನನ್ನು ಕಾಡಿಸ್ತಾನೆ ಇರು. ಎಲ್ಲರೂ ಒಂದೇ ಥರ ಇರಕ್ಕಾಗತ್ತಾ? ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಅದು ಅಲ್ಲದೆ ನಾವು ಒಂದು ಸಣ್ಣವನಿದ್ದಾಗ ಸರಿಯಾಗಿ ನೋಡ್ಕೊಳ್ಳಿಲ್ವೋ ಏನೋ. ಇನ್ನೇನು ಮಾಡಬೇಕಿತ್ತು? ಅರ್ಹತೆ ಇಲ್ಲದೆ ಇದ್ರು ಫಾರಿನಿಗೆ ಕಳಿಸ್ಬೇಕು ಅಂತ ಹಠ ಹಿಡ್ದ, ಕಳಿಸ್ಲಿಲ್ವಾ? ಎಷ್ಟು ಖರ್ಚಾಯ್ತು ಗೊತ್ತಾ? ಹೋಗ್ಲಿ ಬಿಡಿ, ನಿಮಗೂ ಎಲ್ಲವೂ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರಬೇಕು. ಗ್ರೇ ಅನ್ನೋದು ನಿಮ್ಮ ಡಿಕ್ಷನರಿಲೇ ಇಲ್ವಲ್ಲ. ಹಾಗೇ ಇರ್ಬೋದು. ಅದು ಈ ವಿಶ್ವದ ನಿಯಮಗಳೆಲ್ಲ ಅಷ್ಟು ಸಂಕೀರ್ಣವಾಗಿರೋದಿಲ್ಲ ಅಂತ ನಂಬಿರೋದು. ನನ್ನ ಸುತ್ತಲಿನ ವಿಷಯವನ್ನೆಲ್ಲ ಆದಷ್ಟು ಸರಳವಾಗಿ ತಿಳಿಸ್ಬೇಕು ಅಂತ ಗುರಿ ಇಟ್ಕೊಂಡಿರೋದು. ಹಾಗಾಗಿ ಎಲ್ಲವೂ ಅನಾಲಿಟಿಕ್ ಆಗಿ ನೋಡುವ ಅಭ್ಯಾಸ ಬಂದೋಗಿದೆ. ಹಾಗಲ್ಲದೆ ಬೇರೆ ರೀತಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪೊಸಿಷನ್ ಕೊಟ್ಟರು. ನನ್ನನ್ನು ಕೇಳಿ ಅದ್ರ ಬಗ್ಗೆ. ನಿಮ್ಮ ಜೊತೆ 60 ವರ್ಷಗಳನ್ನ ಕಳೆದಿದ್ದೀನಿ. ನಾನು ಮದುವೆಗೆ ಮೊದಲು ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ದೆ. ಹೇಳೇ ಇಲ್ಲ ನೀನು. ಮನೆಯಲ್ಲಿದ್ರು ತಾನೇ ಹೇಳೋದು. ಬೆಳಿಗ್ಗೆ 8:30 ಮನೆ ಬಿಟ್ಟು ಬರ್ತಿದ್ದೆ ರಾತ್ರಿ 10:00ವರೆಗೆ. ಎಷ್ಟು ಉತ್ಸಾಹದ ದಿನಗಳು, ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿತಿಲ್ವಲ್ಲ ಅನ್ನೋ ಆತಂಕ. ಮದುವೆ ಆದ್ಮೇಲೆ ಗಂಡ 5 ಗಂಟೆಗೆ ಮನೆಗೆ ಬರ್ತಾರೆ. ಹೊಸ ಸೀರೆ ಉಟ್ಕೊಂಡು ವಾಕಿಂಗ್ ಹೋಗ್ಬೋದು. ಮಳೆ ಬಂದ್ರೆ ಮುಂಬೈ ಬೋಂಡ ಮಾಡೋಣ ಅಥವಾ ಹೀರೆಕಾಯಿ ಬಜ್ಜಿ ಮಾಡ್ಲೋ ಅನ್ನೋಂಥ ಕನಸುಗಳು ಬೀಳ್ತಾ ಇದ್ವು. ಕನಸಿನ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೆ ಹೀರೆಕಾಯಿ ಬಜ್ಜಿ ಮಾತ್ರ ಚೆನ್ನಾಗಿದೆ. ಮಾಡ್ತೀವಿ ಬಜ್ಜಿ ಅಂತ ಹೇಳಿ. ಬೇರೆ ದಿನಗಳಲ್ಲಿ ಸಾರನ್ನ ಮೊಸರನ್ನ ತಂದ್ರೆ ಅದೇ ನಾನು ಇನ್ನೂ ಹೆಚ್ಚಿನ ಗಮನ ಕೊಡಬೇಕಿತ್ತು ಅಂತ ಅನಿಸ್ತಿರ್ಬೇಕಲ್ವಾ? ತುಂಬಾ ಅನಿಸ್ತಿತ್ತು. ಆದ್ರೆ ಮಕ್ಕಳ ಕೆಲವೇ ವರ್ಷಗಳಲ್ಲಿ ನೀವು ಹೀಗೆ ಅಂತ ಗೊತ್ತಾಗ್ಬೇಕಲ್ಲ. ನನ್ನನ್ನು ಬೆಳೆಸಿದವರು ನನ್ನ ಶಿವನ್ ಚಿಕ್ಕಪ್ಪ. ಅವ್ರು ಯಾವಾಗಲೂ ಹೇಳೋರು, ನೋಡು ಕಷ್ಟಗಳಿಂದ ದೂರ ಓಡ್ ಹೋಗ್ಬಾರ್ದು, ಎದುರಿಸ್ಬೇಕು ಅಂತ. ಊರಿನ ಕಲ್ಕತ್ತಾದಲ್ಲಿ ಅದನ್ನೇ ಆಸರೆಯಾಗಿಟ್ಕೊಂಡೆ. ಪ್ರಕೃತಿ ಪುರುಷ ಅಂತ ಇರುತ್ತಲ್ಲ, ಅವ್ರವ್ರ ಕೆಲಸಗಳನ್ನ ಅವ್ರವರೇ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದು ಸರಿ ಅನ್ಸುತ್ತೆ. ಆ ಸಿದ್ಧಾಂತ ಎಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಏಕಾಂತದಲ್ಲಿ ಬಳಲಿದ್ದಂತೂ ನಿಜ. ನಾನು ನನ್ನ ಬಿಡುವಿನ ವೇಳೆನ ಬಂಗಾಳಿಗಲ್ಲದೆ ಬಳಸ್ಕೊಂಡೆ. ನಿಮಗೆ ನೋಬೆಲ್ ಸಿಕ್ಕಾಗ ಕಲ್ಕತ್ತಾದ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಾನು ಮಾಡಿದ ಬಂಗಾಳಿ ಭಾಷಣ ಈಗಲೂ ಎಲ್ಲರೂ ನೆನಪಿಸ್ಕೊಳ್ತಾರೆ ಗೊತ್ತಾ? ಅದು ಹೌದು. ಭಾಷೆ ಕಲಿಯೋದ್ರಲ್ಲಿ ನೀನು ನನಗಿಂತ ಜಾಣೆ. ಇಲ್ಲಿಗೆ ಬಂದ್ಮೇಲೂ ಕನ್ನಡ ಕಲ್ತ್ಬಿಟ್ಟಿಯಲ್ಲ, ಸರ್ಕಾರಿ ಅವನ ಹತ್ರ ಚೌಕಾಸಿ ಮಾಡುತ್ತ. ಅರೆ ಅಂದಾಗೆ ಸಾಯಂಕಾಲ ನಿಮ್ಗೊಂದು ಕಾರ್ಯಕ್ರಮ ಇರ್ಬೇಕಲ್ಲ? ಯಾವ ಸೈನ್ಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತೆ, ಸನ್ಮಾನ. ನಿಜವಾದ ವಿಜ್ಞಾನದ ಕೆಲಸಗಳನ್ನ ಬಿಟ್ಟು ಬರೀ ಇಂಥವನ್ನೇ ಮಾಡ್ಕೊಂಡಿರ್ತಾರೆ. ಅದೆಲ್ಲ ಹಾಗಿರ್ಲಿ, ಪೇಟನ್ನು ವಾಶಿಂಗ್ ಕೊಟ್ಟಿದ್ರಲ್ಲ ವಾಪಸ್ ಬಂತ? ಮತ್ತೆ ಅದಿಲ್ಲದೆ ನಾನು ಆಚೆಗೆ ಹೋಗೋದಿಲ್ಲ. ಅಲ್ವಾ ಮತ್ತೆ ನೀವು ಆ ಪೇಟದ ಬಗ್ಗೆ ಹೇಳ್ತಿದ್ದು ನನ್ನ ಮನಸ್ಸಲ್ಲಿ ಈಗಲೂ ಹಾಗೇ ಇದೆ. ಹೌದದು. ಅದೇ ಒಂದು ಕಾರ್ಯಕ್ರಮದಲ್ಲಿ ಯಾರೋ ನಿಮ್ಮನ್ನು ಕೇಳಿದ್ರಂತಲ್ಲ, ಯಾಕೆ ಸರ್ ನೀವು ಯಾವಾಗಲೂ ಪೇಟ ಹಾಕೊಂಡೇ ಇರ್ತೀರಾ ಅಂತ. ಅದಕ್ಕೆ ನೀವು ನಾನು ಈಗೋ ಜಾಸ್ತಿಯಾಗಿ ತಲೆ ದಪ್ಪ ಆಗ್ಬಾರ್ದಲ್ಲ, ಅದನ್ನ ಹಿಡಿದಿಟ್ಕೊಡಕ್ಕೆ ಪೇಟ ಬೇಕೇ ಬೇಕು ಅಂತ ಹೇಳಿದ್ರಂತೆ. ಈ ಜೋಕ್ನ ಸುಮಾರು ಸಲ ಹೇಳಿದ್ರಿ. ಮುದುಕರಾದ ಮೇಲೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾನೆ
ಏನು ಜೋಕ್ ಅಲ್ಲ. ನಿಮ್ಮಲ್ಲಿ ಸಾಕಷ್ಟು ಈಗೋ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ. ಅಷ್ಟು ಈಗೋನ ಸಹಿಸ್ಕೊಂಡು ಹೇಗೆ ಸಂಸಾರ ಮಾಡಿದೆ ಅಂತ ಅನ್ನಿಸ್ತಿರ್ಬೇಕಲ್ವಾ? ಈಗ ನೆನೆಸ್ಕೊಂಡ್ರೆ ಹೇಗಪ್ಪ ಸಹಿಸ್ದೆ ಅಂತ ಅನ್ಸುತ್ತೆ. ಆದ್ರೆ ಆಗ ಹೊರಗಿನವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಸೌರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದೇ ಬದುಕಿನ ಮುಖ್ಯ ಗುರಿಯಾಗಿತ್ತು. ಅದರ ಮೊದಲ ರುಚಿ ಸಿಕ್ಕಿದ್ದು ರಂಗೂನಿಗೆ ಹಡಗ್ನಲ್ಲಿ ಹೋದಾಗ. ಅವಾಗ ಏನಾಗಿತ್ತು? ನೆನಪಿಲ್ವಾ ನಿಮ್ಮ ರಂಗೂನಿನ ಮೊದಲ ಪ್ರಯಾಣ? ನನಗೂ ಮದುವೆ ಆದ ವಸ್ತು ಹಡಗಿನಲ್ಲಿ ಹೋಗೋ ಸಂಭ್ರಮ ಬೇರೆ. ಆದ್ರೆ ಹೊರಟ ಅರ್ಧ ಗಂಟೆಗೆ ಶುರು ಆಯ್ತಲ್ಲ ವಾಂತಿ. ಅದು ಸೀ ಸಿಕ್ನೆಸ್ ಸಾಮಾನ್ಯ. ಸಾಮಾನ್ಯ ಇರಬಹುದಪ್ಪ, ಆದ್ರೆ ಅನುಭವಿಸೋರಿಗೆ ಯಮ ಯಾತನೆ. ನಾನು ಹಡಗಿನ ಕೋಣೆಯಲ್ಲಿ ತಿಂದದನ್ನೆಲ್ಲ ವಾಂತಿ ಮಾಡ್ತಾ ನರಳುತ್ತಿದ್ರೆ ನೀವು ಹಾಯಾಗಿ ಡೆಕ್ ಮೇಲೆ ಇರ್ತಿದ್ರಿ. ಅದು ಎಷ್ಟು ಸಮಾಧಾನ ಮಾಡಿದ್ರು ಹತ್ರ ಕೂತ್ಕೊಂಡು ನೋವು ಕಡಿಮೆ ಆಗಲ್ಲ ಅಂತ ಗೊತ್ತಿತ್ತಲ್ಲ. ಇದನ್ನೇ ನಾನು ಹೇಳಿದೆ, ಬ್ಲ್ಯಾಕ್ ಅಂಡ್ ವೈಟ್ ಅಂತ. ನಿಮಗೂ ಎಲ್ಲವೂ ಲಾಜಿಕಲ್, ಅಷ್ಟಾದ್ರೆ ಆಯ್ತು. ಆಮೇಲೆ ಬ್ಯಾನರ್ಜಿ ಬಂದು ನನ್ನ ಸಮಾಧಾನ ಮಾಡಿ ಡೆಕ್ ಮೇಲೆ ಕರ್ಕೊಂಡು ಹೋದ್ರು. ಸಮುದ್ರ ಪ್ರಯಾಣದಲ್ಲಿ ರೂಮಲ್ಲಿ ಇರೋದಕ್ಕಿಂತ ಡೆಕ್ ಮೇಲೆ ಗಾಳಿ ಸೇರಿಸ್ಕೊಂಡಿರೋದು ಒಳ್ಳೇದು ಅಂತ ನಿಮಗೆ ಗೊತ್ತಿಲ್ವಾ? ಹೌದಾ? ನೋಡಿ, ನೀವು ನಿಮ್ಮ ಕನಸಿನಲ್ಲೇ ಇರ್ತಿದ್ರಿ ಯಾವಾಗಲೂ. ಇದೊಂದ್ಸಲ ಅಲ್ಲ, ಮುಂದೆ ನಮ್ಮ ಯುರೋಪ್ ಪ್ರವಾಸದಲ್ಲಿ ಹೀಗೆ ಆಯ್ತಲ್ಲ. ಅಂದ್ರೆ ನಾನು ಕೇಂಬ್ರಿಡ್ಜ್ ಮೊದಲ ಸಲ ಭಾಷಣ ಮಾಡಕ್ ಹೋಗಿದ್ನಲ್ಲ ಆಗ್ಲ. ನೋಡಿ ಮತ್ತೆ ನೀವು ಮಾಡಿದ ಭಾಷಣದ ಬಗ್ಗೆ ಮತ್ತೆ ಎಷ್ಟು ಚೆನ್ನಾಗಿ ಅಪ್ಪಿಟ್ಕೊಂಡಿದ್ದೀರಾ. ನನಗೂ ಯಥ ಪ್ರಕಾರ ವಾಂತಿ. ಸಿಪಿ ನಿಮ್ಮ ಬಗ್ಗೆ ಎಷ್ಟು ಕೋಪ ಮಾಡ್ಕೊಂಡಿದ್ದು ಗೊತ್ತಾ? ಒಂದು ನೆನಪಾಯ್ತು. ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಬರೋದಿಲ್ವೇನಯ್ಯ ನಿನಗೆ ಅಂತ ಚೆನ್ನಾಗಿ ಬೈದಿದ್ರು ಆ CP ರಾಮಸ್ವಾಮಿ ಅಯ್ಯರ್. ಅವರೇ ನನಗೆ ಹೊತ್ತಿಗೆ ಊಟ ತಿಂಡಿ ಎಲ್ಲ ಸಿಗೋ ಹಾಗೆ ಮಾಡಿ ಡೆಕ್ ಮೇಲೆ ಇರೋ ಹಾಗೆ ನೋಡ್ಕೊಂಡ್ರು. ನೀವ್ ಯಥಾ ಪ್ರಕಾರ ಒಂದು ಪೇಪರು ಪೆನ್ಸಿಲ್ ಹಿಡ್ಕೊಂಡು ಯಾವುದೋ ಮೂಲೆಯಲ್ಲಿ ಕೂತಿದ್ರಿ. ಆಗ್ಲೇ ನಾನು ಆ ಕಾಂಪ್ಟನ್ ಎಕ್ಸ್ರೇ ಮೇಲೆ ಮಾಡಿದ ಪ್ರಯೋಗದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ, ಆಳವಾಗಿ ಯೋಚಿಸ್ತಿದ್ದೆ. ಕಾಂಪ್ಟನ್ ಎಕ್ಸ್ರೇ ಮೇಲೆ ಮಾಡಿದ ಪ್ರಯೋಗವನ್ನ ನಾನು ಕಣ್ಣಿಗೆ ಕಾಣುವ ಫ್ರೀಕ್ವೆನ್ಸಿ ಮೇಲೆ ಯಾಕೆ ಮಾಡಬಾರ್ದು ಅಂತ ಯೋಚಿಸ್ತಿದ್ದೆ. ರಾಜನಿಗೆ ಇನ್ನೂ 6 ತಿಂಗಳಾಗಿತ್ತಷ್ಟೇ. ಚಿಕ್ಕವನ್ನ ಹಿಂದೆ ಬಿಟ್ಟು ಹೊರಟಿದ್ದೆ. ಒಂದು ಕಡೆ ಮತ್ತೆ ಆಗ್ತಿದ್ದಿಲ್ವಾ, ಇನ್ನೊಂದು ಕಡೆ ಚಿಕ್ಕ ಮಗುನ ಬಿಟ್ಟು ನಾನು ಯುರೋಪಿಗೆ ಮಜಾ ಮಾಡಕ್ ಹೋಗ್ತಿದ್ದೀನಿ ಅನ್ನೋ ಬಿಟ್ಟು. ಆದ್ರೆ ನೀವು ಇದ್ಯಾವ್ದ್ರಿಂದ ಅಫೆಕ್ಟ್ ಆಗ್ತಿರ್ಲಿಲ್ವಲ್ಲ? ಹೆಣ್ಣು ಗಂಡು ಅವರವ್ರ ಕೆಲಸನ ಅವರವರೇ ಮಾಡ್ಕೋಬೇಕು ಅನ್ನೋ ಥಿಯರಿನಲ್ಲಿ ನಂಬಿಕೆ ಇಟ್ಟವ್ರು ನಾನು. ಎಲ್ಲರ ಹಾಗೆ ನಾನು ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಿದ್ರೆ ನೋಬೆಲ್ ಪ್ರಶಸ್ತಿ ಪಡೆಯೋದಕ್ಕೆ ಸಾಧ್ಯ ಆಗ್ತಿತ್ತೇನೆ. ಭಾರತದ ವಿಜ್ಞಾನವನ್ನು ಎಲ್ಲರೂ ಗುರುತಿಸೋದಕ್ಕೆ ಸಾಧ್ಯ ಆಗ್ತಿತ್ತು. ಒಂದೊಂದ್ಸಲ ಅದು ನಿಜ ಅನ್ಸುತ್ತೆ. ಆದ್ರೆ ನಮ್ಮಂಥವ್ರು ಅನುಭವಿಸ್ಬೇಕಲ್ಲ, ಅದು ನಿಜ ಅಲ್ವಾ? ಹೀಗೆ ಮತ್ತೆ ಆಗಿದ್ರಿಂದಲೇ ನಾನು ನನ್ನ ಕುಟುಂಬನ ನೋಡ್ಕೊಳ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದೆ. ಒಂದ್ ವೇಳೆ ನೀನ್ ಆಗಿರ್ದಿದ್ರೆ ನಾ ಇನ್ನು ಹೇಗಿರ್ತಿದ್ದೆ ಅಂತ ಊಹಿಸ್ಕೊಳ್ಳೋದು ಕಷ್ಟ. ಅದು ನಿಬ್ಬರ ಮದುವೆ ಆಗಿದ್ದೆ ದೊಡ್ಡ ವಿಷಯ. ಅಯ್ಯರ್ಗಳ 2 ಪಂಗಡಗಳಲ್ಲೇ ಮದುವೆ ನಡೀತಿರ್ಲಿಲ್ಲ. ನಾನು ಬ್ರಹ್ಮಚರ್ಯ, ನೀನು ವಡಮ್ಮ. ಅವತ್ತಿನ ಹಿಂದೂ ಪೇಪರ್ನಲ್ಲೇ ಬರೆದಿದ್ದು, ಇದೊಂದು ಕ್ರಾಂತಿಕಾರಕ ಮದುವೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಈಗ ನೆನೆಸ್ಕೊಂಡ್ರೆ ನಗು ಬರುತ್ತೆ. ನೀನ್ ನೆನಪಿದೆ ಇದೆಲ್ಲ? ಇಲ್ಲದೆ ಏನು, ಖಂಡಿತ ನೆನಪಿದೆ. ನಾನು ಆ ಪೇಪರ್ ಕಟ್ಟಿಂಗ್ನ ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. An intersectoral marriage was conducted yesterday at the Maharaja Vijayanagaram Girls' School premises, Triplicate. The bride belongs to Vadama sect. This marriage is of great importance from the
ಸಿಂಪತಿ. ಐ ಡೆಫಿನೆಟ್ಲಿ ಡಿಸರ್ವ್ ದಟ್ ಸಿಂಪತಿ. ಈಗ ನೆನೆಸಿದ್ರೆ ನಗುನು ಬರುತ್ತೆ, ಆದರೆ ಗರ್ವನೂ ಆಗುತ್ತೆ. ಯಾಕೆ? ಯಾಕೆಂದ್ರೆ ನಾನು ಇಷ್ಟಪಟ್ಟ ಹುಡುಗಿನ ಹಠ ಹಿಡಿದು ಮದುವೆ ಆದ್ನಲ್ಲ ಅಂತ. ಹಾ, ಶಿವನ್ ಚಿಕ್ಕಪ್ಪ ಮನೆಗೆ ಬರ್ತಿದ್ರಲ್ಲ, ಅವ್ರ ಭಾಷಣಗಳನ್ನ ಕೇಳೋದಕ್ಕೋ ಅಥವಾ ನನ್ನ ನೋಡೋದಕ್ಕೋ? ಮೊದಲು ಭಾಷಣ ಕೇಳೋದಕ್ಕೆ, ಆಮೇಲೆ ನಿನ್ನನ್ನು ನೋಡೋದಕ್ಕೆ. 6 ತಿಂಗಳ ನಂತರ ಅದು ರಿವರ್ಸ್ ಆರ್ಡರ್. ಶಿವನ್ ಚಿಕ್ಕಪ್ಪ ಇದ್ದಿದ್ರೆ ನಮ್ಮ ಮದ್ವೆನೇ ಆಗ್ತಿರ್ಲಿಲ್ಲ. ಅವರು ನನಗೋಸ್ಕರ ಇಷ್ಟೆಲ್ಲ ಮಾಡೋದು. ಮೊದಲು ಇಂಗ್ಲಿಷ್ ಕಲಿಯೋ ಹಾಗೆ ಮಾಡೋದು, ಆಮೇಲೆ ಸಂಗೀತ, ಕಲೆ ಎಲ್ಲವೂ. ಮತ್ತೆ ಇದ್ದಿದ್ರೆ 19ನೇ ಶತಮಾನದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಸಾಲಿಗೆ ನಾನು ಸೇರ್ತಿದ್ದೆ. ಆದ್ರೂ ನೀವು ಮದುವೆಗೆ ಒಂದು ಬರ್ತಿದ್ದಾಗ ಎಷ್ಟೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ರಿ. ಆಗ್ಲೇ ಕಲ್ಕತ್ತಾಗ ಹೋಗೋದ್ರ ಬಗ್ಗೆ, ವಿಜ್ಞಾನದ ಬಗ್ಗೆ ನಿಮ್ಗಿದ್ದ ಆಸೆ, ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡ್ತಿದ್ರಿ. ಅದೆಲ್ಲ ಹೇಳ್ತಾರಲ್ಲ, ಮದುವೆಗಿಂತ ಮುಂಚೆ ಗಂಡು ಮಾತಾಡ್ತಾನೆ, ಆಮೇಲೆ ಹೆಂಡತಿ ಮಾತಾಡ್ತಾಳೆ ಅಂತ. ಮನೇಲಿ ಮಾತಾಡ್ತಿದ್ದೆ, ಮನೇಲಿ ಇದ್ರೆ ತಾನೇ ಮಾತಾಡೋದು. ಹೋಗಿ ಈಗ ಯಾಕದಲ್ಲ, ನಿಮ್ಮ ಆಗಿನ ಕಾಲದ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೂ ಎಷ್ಟು ಉತ್ಸಾಹ ಮೂಡ್ತಿತ್ತು ಮೇಡಮ್. ಅಂತ ಉತ್ಸಾಹದ ದಿನಗಳು ಮತ್ತೆ ಬರಬಾರ್ದೇ ಅಂತ 50 ವರ್ಷದಿಂದ ಬಯಸ್ತಾ ಇದ್ದೀನಿ. ಬೆಳಗ್ಗೆ ಒಂದು ಐಡಿಯಾ ಪಡೆದ್ರೆ ಸಂಜೆ ಅದರ ಬಗ್ಗೆ ಪ್ರಯೋಗ, ದಿನ ಅದರ ಬಗ್ಗೆ ನೋಟ್ಸ್ ಪ್ರಿಪೇರ್. ದಿನಕ್ಕೆ 48 ಗಂಟೆಗಳಾದರೂ ಬರಬಾರ್ದೇ ಅನ್ನಿಸ್ತಿತ್ತು. ಅದೆಲ್ಲ ಇರ್ಲಿ, ನಮ್ಮ ಮದುವೆ ಬೇಗ ಆಗ್ಬೇಕು ಅಂತ ಪಟ್ಟು ಹಿಡ್ತಿದ್ರಂತಲ್ಲ, ಯಾಕೋ? ಅದು ನೋಡು, ಒಪ್ಪಾದ್ಮೇಲೆ ಇದು ತಡ ಯಾಕೆ? ಇನ್ನೊಂದು ಗುಟ್ಟು ಇತ್ತು, ಆಮೇಲೆ ನನ್ನ ಆದ್ಮಿ ಹೇಳಿದ್ದು, ನಿಮ್ಗಾಗ್ಲೇ ಕಲ್ಕತ್ತಾದಲ್ಲಿ ಆಫೀಸರ್ ಪೋಸ್ಟ್ ಆಗಿತ್ತು, ಆಗ್ಲೇ ಮದುವೆ ಆಗಿದ್ರೆ ಮ್ಯಾರೇಜ್ ಅಲವೆನ್ಸು ಸಿಕ್ತಿತ್ತು, ಹೆಂಡತಿನೂ ಸಿಕ್ತಿದ್ದು, ಅಲವೆನ್ಸು ಆಯ್ತು ಅಲ್ವಾ? See, in these kind of matters, one has to be practical. Of course, you were always practical. ಭಾವನೆ, ಸೆಂಟಿಮೆಂಟ್ ಅನ್ನೋ ಪದಗಳಿಂದ ತುಂಬಾ ದೂರ ಇರೋರು ನೀವು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಒಬ್ಬ ಇದ್ದಿದ್ದು ಹಾಗೇನೆ. ಸಂಗೀತ ಒಂದೇ ನನಗೆ ಭಾವನಾತ್ಮಕವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದು? ಆ ಪಂಚರತ್ನ ಕೃತಿ ಸಾಹಿಂಚನೇನ ಅಥವಾ ತ್ಯಾಗರಾಜರ ರಾಮಾನಿ ಸಮಾನವೆವರುನ? ಅದು ರಮಣೀನಿ ಸಮಾನವೆವರು ಅಂತ ಹಾಡಬೇಕು. ಪಾಪ ತ್ಯಾಗರಾಜರು ಸ್ವರ್ಗದಲ್ಲೆಲ್ಲೋ ಅಳ್ತಾ ಇರಬೇಕು. ಆದ್ರೂ ನಿಮಗೆ ನಮ್ಮ ಕರ್ನಾಟಕ ಸಂಗೀತಕ್ಕೂ ಇಷ್ಟ, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕೂಡ. ಎಷ್ಟು ಉತ್ಕೃಷ್ಟ ನನ್ನ ಸಂಗೀತ. ವೆಸ್ಟರ್ನ್ ಮ್ಯೂಸಿಕ್ನ ಎಷ್ಟು ಬೇಕಾದ್ರೂ ಕೇಳ್ಬೋದು, ಆದರೆ ಅದರೊಳಗೆ ಮುಳುಗಕ್ಕೆ ಸಾಧ್ಯ ಇಲ್ಲ. ಆದ್ರೂ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇರಲಿಲ್ಲ ನೋಡಿ, ನಮ್ಮ ದೇಶದ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡವ್ರು ನೀವು, ಆದ್ರೂ ನಿಮ್ಮನ್ನು ಯಾರಾದ್ರೂ ಡಾಕ್ಟರ್ ರಾಮನ್ ಅಂತ ಅಥವಾ ಪ್ರೊಫೆಸರ್ ರಾಮನ್ ಅಂತ ಕರೆದ್ರೆ ಸರ್ ಸಿ ವಿ ರಾಮನ್ ಅಂತಲೇ ಕರಿಬೇಕಿತ್ತು. ಬ್ರಿಟನ್ನಿಂದ ರಾಣಿ ಕೊಟ್ಟಿದ್ದ ಅಥವಾ ಅಲ್ಲಿಂದ ರಾಜ ಕೊಟ್ಟಿದ್ರು ಅಷ್ಟೇ ಗೌರವ ಕೊಟ್ಟಿದ್ದೆ ನಾನು. ನಿಮ್ಮನ್ನ ಸರ್ ಅನ್ಬೇಕನ್ನೋದು ಸರಿ, ಆದ್ರೆ ನನ್ನನ್ನು ಬೇಡಿ ರಾಮನ್ ಅಂತಲೇ ಸಂಬೋಧಿಸ್ಬೇಕು ಅಂತ ತಾಕೀತ್ ಮಾಡ್ತಿದ್ರಿ. ಮತ್ತೆ ನನ್ನನ್ನ ಸರ್ ಅಂತ ಕರೆದು ನಿನ್ನನ್ನ ಶ್ರೀಮತಿ ಅಂತ ಕರೆದು ಏನ್ ಚೆನ್ನಾಗಿದೆ ಅಲ್ಲ. ಈ ಸರ್ ಪದವಿಯನ್ನ ನನಗೆ ಕೊಟ್ಟಿದ್ದಾದ್ರೂ ಇಲ್ಲ ರಾಜ್ಯಶಾಹಿ. ಬೇರೆಯವ್ರು ಆಳ್ತಿದ್ರು ಅಥವಾ ನಮ್ಮವರೇ ಆಳ್ತಿದ್ರು, ಒಟ್ಟಲ್ಲಿ ಆಳ್ತಾ ಇದ್ದಿದ್ದಂತೂ ಸತ್ಯ. ನಮ್ಮನ್ನ ಆಳುವ ಜನರು ನಮ್ಮನ್ನ ರೆಕಗ್ನೈಸ್ ಮಾಡಲಿ ಅಂತ ಎಲ್ಲರಿಗೂ ಬಯಕೆ ಇದೆ. ಅದು ಬಿಡು ಅಲ್ಲ, ಒಂದು PhD ಮಾಡಿದ್ರೆ ಡಾಕ್ಟರ್ ಅಂತ ಕರೀತಾರೆ, 5 ವರ್ಷ ಪಾಠ ಮಾಡಿದ್ರೆ ಪ್ರೊಫೆಸರ್ ಅಂತ ಕರೀತಾರೆ. ಅಂಥದ್ರಲ್ಲಿ ಸರ್ ಅನ್ನೋ ಪದವಿ ಆಗಲ್ಲ. ನೀವು ತರ್ಕದಲ್ಲಿ ನಿಮ್ಮನ್ನ ಸೋಲ್ಸೋರಿಲ್ಲ ನೋಡಿ. ಹಾ, ಆ ತರ್ಕ
ಜಗತ್ತೇ ನನ್ನ ಲಾಜಿಕ್ ಹೊಗಳ್ತಿರ್ಬೇಕಾದ್ರೆ ನೀನು ಮಾತ್ರ ಯಾವತ್ತೂ ಹೀಗೆ. ಅದೆಲ್ಲ ಇರ್ಲಿ, ಕ್ರಾಸ್ ವರ್ಡ್ ಅಲ್ಲಿ ಎಲ್ಲ ಪದಗಳು ಸಿಗ್ತಾ ನೋಡಿ. ಇನ್ಮೇಲೆ ನೀವು ಮೊದಲು ಪೇಪರ್ ಹಿಡಿಯೋ ಹಾಗಿಲ್ಲ. ಆಯ್ತಮ್ಮ, ಲೋಕ್ ಸುಂದ್ರಿ ಆಯ್ತು. ಇಲ್ಲಿ ನೋಡಿ, ಇದು ಕಲ್ಕತ್ತಾ ಮನೆದಲ್ವಾ? ಯಾರಿದ್ದೀರಾ? ಯಾರಿದ್ದೀರಾ? ನಾವು ರಾಮ. ಎಷ್ಟು ಬೇಗ ಮದ್ರಾಸಿ ಅಂತ ಕಂಡಿಡ್ತೀವಿ. ಇಲ್ಲೇ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಬೋರ್ಡ್ ನೋಡಿದೆ, IACS, ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸಸ್. ಒಳಗೆ ಏನು ನಡೆಯುತ್ತೆ ಅಂತ ನೋಡಿ ಹೋಗೋಣ ಅಂತ ಬಂದು. ತುಂಬಾ ಸರಿ, ಬನ್ನಿ ಕೂತ್ಕೊಳ್ಳಿ. ಕುಡಿಯೋದು ನೀರು ಕೊಡ್ತೇನೆ. ಹಾಂ, ವಿಜ್ಞಾನದಲ್ಲಿ ತಮಗೆ ಬಹಳ ಆಸಕ್ತಿ ಅಂತ ಅನಿಸುತ್ತೆ. ನಾನು ಮದ್ರಾಸ್ನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನನ್ನ ಕೆಲಸ ಹೇಗೆ ಅಂತಂದ್ರೆ ಬೆಳಗಿನಿಂದ ನಂಬರ್ಸ್ ನೋಡೋದು, ಫೈಲ್ಸ್ ಕ್ಲಿಯರ್ ಮಾಡೋದು ಅಷ್ಟೇ. ಆ ಕೆಲಸಕ್ಕೆ ಅಷ್ಟೊಂದು ಸಂಬಳ ಸೌಲಭ್ಯ. ವಿಜ್ಞಾನದಲ್ಲಿ ಆಸಕ್ತಿ ಇರುವಂತ ನೀವು ಇಲ್ಲಿ ಬಂದದ್ದು ತುಂಬಾ ಒಳ್ಳೆಯದೇ ಅಂತ ಅನಿಸುತ್ತೆ. ನಿಮಗೆ ಇಲ್ಲಿಂದ ಒಂದು ಇತಿಹಾಸ ಹೇಳಿ. ಈ IACS ಸಂಸ್ಥೆಯನ್ನ ಶುರು ಮಾಡಿದವರು ಮಹೇಂದ್ರಲಾಲ್ ಸರ್ಕಾರ ಮತ್ತು ಮಹನಿ. ಒಂದು ಕಟ್ಟಡವನ್ನು ಕಟ್ಟಿ ಪ್ರತಿಭಾವಂತ ವಿಜ್ಞಾನಿಗಳು ಇಲ್ಲಿ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ವಿಜ್ಞಾನ ತಾನಾಗೇ ಬೆಳೆಯುತ್ತೆ ಅಂತ ನಂಬಿದಂತು. ಆದರೆ ಇಲ್ಲಿ ಒಳ್ಳೆ ಲೀಡರ್ಶಿಪ್ ಇದೆ, ಎಲ್ಲರೂ ಸ್ವರ್ಗ. ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಏನಂದ್ರಿ? ಏನಿಲ್ಲ, ಅಡೆಚಣೆ ಇಲ್ಲದೆ ಯೋಚನೆ ಮಾಡೋದಕ್ಕೆ ಒಂದಷ್ಟು ಜಾಗ, ಕಡಿಮೆ ಖರ್ಚಿನ ಒಂದಷ್ಟು ಉಪಕರಣಗಳು ಸಿಕ್ಕಿದ್ರೆ ಸಾಕು, ಅದ್ಭುತವಾದದ್ದನ್ನು ಸಾಧಿಸ್ಬೋದು ಅಂತ ನಂಬಿರೋನು ನಾನು. ಅಂದಾಗ ನಾನು ಇಲ್ಲಿ ರಿಸರ್ಚ್ ಮಾಡ್ಬೋದಾ? ನನ್ನ ಹಣಕಾಸಿನ ಕೆಲಸ ಏನಿದೆ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ನಾನು ಇಲ್ಲಿ ಆಫೀಸರ್ ಆಗಿರೋದು. ಈ ಸೂಟು, ಈ ಶೂಸು, ಈ ಫೌಂಟನ್ ಪೆನ್ನು ಇದೆಲ್ಲ ನನ್ನ ಆಫೀಸರ್ ಹುದ್ದೆಗೆ ಬೇಕು. ಆದರೆ ನಾನು ತೆಗೆದುಕೊಳ್ಳೋ ಸಂಬಳಕ್ಕೆ ಮೋಸ ಮಾಡೋನಲ್ಲ ನಾನು. ಆದರೆ ಮಿಕ್ಕ ಸಮಯವನ್ನೆಲ್ಲ ಇಲ್ಲಿ ವಿಜ್ಞಾನದಲ್ಲಿ ಕಳಿಬೇಕು ಅಂತಿದ್ದೆ. ತುಂಬಾ ಸಂತೋಷ. ಮಹೇಂದ್ರಲಾಲ್ ಸರ್ಕಾರವು ತೀರ್ಕೊಂಡ ಮೇಲೆ ಇಲ್ಲಿನ ವ್ಯವಸ್ಥೆ ಎಲ್ಲ ಆಶುತೋಷ್ ಮುಖರ್ಜಿ ಅವ್ರಿಗೆ ತಿಳಿಸ್ತಾರೆ. ಸರಿ, ಅಂದಾಗಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೆ? ಸುಗಾನಿ, ಗಣೇಶನ್, SC ಸರ್ಕಾರ, SK ದತ್ತ, KM ದಾಸ್ ಗುಪ್ತಾ. ಒಳ್ಳೆ ಟೀಮ್. ನಾನು ಅವ್ರನ್ನೆಲ್ಲ ಭೇಟಿ ಮಾಡ್ಬೋದಾ? ಖಂಡಿತವಾಗಿ. ಸರಿ, ಹಾಗಿದ್ರೆ ನಾಳೆ ಒಂದು ಮೀಟಿಂಗ್ ಮಾಡಿ ಅವ್ರನ್ನೆಲ್ಲ ಭೇಟಿ ಮಾಡೋಣ. ವೈ ನಾಟ್? ನಾನು ಕಾಂಪ್ಟೈನ್ ಎಕ್ಸ್ರೇ ಮೇಲಿನ ಪ್ರಯೋಗಗಳ ಬಗ್ಗೆ ಪೇಪರ್ಗಳನ್ನ ಹೇಳಿದ್ನಲ್ಲ, ಪೇಪರ್ನೆಲ್ಲ ಓದಿದ್ಯಾ? ಒಂದ್ಸರಿ ಓದಿದ್ದೆ ಸರ್, ಪೂರ್ತಿ ಅರ್ಥ ಆಗಿಲ್ಲ. ಅದಕ್ಕೆ ನಾಳೆ ಖಂಡಿತ ಓದ್ಕೊಂಡ್ಬಿಡ್ತೀನಿ. ನಿನಗೆ ಎಲ್ಲ ಮಾಡೋದಿಕ್ಕೂ ದಿನಗಟ್ಟಲೆ ಬೇಕು, ವಾರಗಟ್ಟಲೆ ಬೇಕು ಅಲ್ವಾ? ಅಲ್ಲ, ಪಟ್ಟ ಕೂತು ಓದ್ ಅರ್ಥ ಮಾಡ್ಕೊಳಕ್ಕೆ ಏನ್ ದಾಡಿ ನಿನಗೆ ಅಂತ. ಬಾಯಿ ಅದನ್ನು ಹೇಳ್ತೀನಿ. ಒಂದು ವಸ್ತು ಇದೆ ಅಂತ ಇಟ್ಕೊಂಡು, ಈ ವಸ್ತುವಿನ ಹಿಂದೆ ಎಕ್ಸ್ರೇ ಕಿರಣಗಳನ್ನು ಹಾಯಿಸಿದಾಗ ಈ ಕಡೆಯಿಂದ ಬರುವ ಫ್ರೀಕ್ವೆನ್ಸಿ ಬದಲಾಗಿದೆ. ವಸ್ತು ಬದಲಾದ್ರೆ ಫ್ರೀಕ್ವೆನ್ಸಿನೂ ಬದಲಾಗುತ್ತೆ. ಅಂದ್ರೆ ಅರ್ಥ ಎಕ್ಸ್ರೇ ಕಿರಣಗಳನ್ನ ಹಾಯಿಸಿ ವಸ್ತು ಒಳಗೆ ಏನಿದೆ ಅಂತ ಕಂಡು ಹಿಡಿಬಹುದು ಅಂತಲ್ವೇನಯ್ಯ? ಅದ್ಭುತ ಅನ್ಸಲ್ವಾ ನಿನಗೆ? ಸಾರ್, ಇಷ್ಟೊಂದು ಸಂಕೀರ್ಣವಾದದ್ದು ಸರಳವಾಗಿ ಎಷ್ಟನ್ನ ವಿವರಿಸ್ಬಿಟ್ರಿ? ಅರ್ಥ ಆಯ್ತು ಸರ್, ನಾಳೆ ಹೆಸರು ಬರ್ತೀನಿ. ಬಾಯ್ ನೋಡು, ನಿನಗೊಂದು ಮಾತು ಹೇಳಬೇಕು. ಪ್ರಪಂಚ ನಮಗೋಸ್ಕರ ಕಾಯ್ತಾ ಇರೋದಿಲ್ಲ, ವೇಗವಾಗಿ ಓಡ್ತಾ ಇರುತ್ತೆ.
ಬೇಗ ಓದಿ ಒಂದು ನೋಟ್ಸ್ ಪ್ರಿಪರೇಷನ್ ಮಾಡಿಬಿಡಬೇಕು ಕಿಟಿ. ಆಯ್ತು ಸರ್. ಕಿಟಿ ಸರ್ ಬಾಯ್. ಸರ್ ನಾನು ಹೇಳಿದ ಅಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ನಡೆಸಿದ್ಯಾ? ಸರ್ ಇನ್ನೂ ಮಾಡೋಕ್ಕಾಗಿಲ್ಲ, ನಾಳೆ ಖಂಡಿತ ಮುಗಿಸ್ಬಿಡ್ತೀನಿ. ನಿನ್ನೆ ಆಗಲಿಲ್ಲ, ಇವತ್ತು ಮಾಡೋಕ್ಕಾಗಲ್ಲ, ದಿನಕ್ಕೆ 24 ಗಂಟೆ ಇರುತ್ತೆ. ಏನ್ ನಿದ್ದೆ ಮಾಡ್ತಿರ್ತೀಯ ನೀನು ಅಂತ? ಅದು ಆಗಲ್ಲ ಸರ್. ನಿನ್ನೆ ಫುಟ್ಬಾಲ್ ಮ್ಯಾಚ್ ಇತ್ತಲ್ಲ, ಅದಕ್ಕೆ ಹೋಗಿದ್ದೆ. ಮ್ಯಾಚ್ ಮಧ್ಯೆ ಮಳೆ ಬಂದ್ಬಿಡ್ತು, ಅದಕ್ಕೆ ನಿನ್ನೆ ಮ್ಯಾಚ್ನ ಇವತ್ತು ಮುಗಿಬೇಕಾಗಿದ್ದಾರೆ. ಇವತ್ತು ನೋಡ್ಕೊಂಡು ಖಂಡಿತ ನಾಳೆ ಮಾಡ್ಬಿಡ್ತೀನಿ. ನೀನೇನು ಫುಟ್ಬಾಲ್ ಆಡಕ್ ಬಂದಿದ್ಯಾ ಅಥವಾ ರಿಸರ್ಚ್ ಮಾಡಕ್ ಬಂದಿದ್ಯಾ? ಫುಟ್ಬಾಲ್ ರಿಸರ್ಚ್ ಎರಡೂ ಆಗೋದಿಲ್ಲ ಕಿಟಿ. ನಿನ್ನ ಆಯ್ಕೆ ಯಾವುದು ಅಂತ ಒಂದನ್ನ ಖಚಿತಪಡಿಸ್ಕೊ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ನ ಎಷ್ಟು ಆಸೆಯಿಂದ ಇಲ್ಲಿಗೆ ಕಳಿಸಿದ್ದಾರೆ ರಿಸರ್ಚ್ ಮಾಡಕ್ಕೆ ಅಂತ. ನೀನು ಈ ಗುಂಡಾಡಿ ಗುಂಡಂತರ ಇದ್ರೆ ಅವ್ರಿಗೆ ಎಷ್ಟು ಬೇಜಾರಾಗೋದಿಲ್ಲ ಹೇಳು? ಆಗಲ್ಲ ಸರ್. ನಿನ್ನೆ ನೀವು ಹೇಳಿದ್ರಲ್ಲ, ಈ ಶುದ್ಧ ಬಿಸಿಲಿನಲ್ಲಿ ಬೇರೆ ಬೇರೆ ಅಂಗಗಳನ್ನ ಹಾಯಿಸಿ ಹೊರಗಿಂದ ರೆಕಾರ್ಡ್ ಮಾಡಬೇಕು ಅಂತ. ಅದರಲ್ಲಿ 45 ನಾನೇ ಮುಗಿಸ್ತೀನಿ, ಇನ್ನು 2 ಬಾಕಿ ಇದೆ ಅಷ್ಟೇ. ನಿನ್ ಇಷ್ಟ, ಏನ್ ಬೇಕಾದ್ರೂ ಮಾಡ್ಕೊಬಿಟ್ಟು. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳು, ನಾನು ಬೇರೆ ಸ್ಟೂಡೆಂಟ್ಸ್ ಹೇಳಿ ಮಾಡಿಸ್ತೀನಿ. ಅಲ್ಲ, ಆ ಅಮೆರಿಕನ್ರು ಯುರೋಪರು ಎಷ್ಟು ವೇಗವಾಗಿ ಕೆಲಸ ಮಾಡ್ತಾರೆ. ಭಾರತೀಯರಾಗಿದ್ಕೊಂಡು ನಾವು ಅವ್ರಿಗಿಂತ ವೇಗವಾಗಿ ಕೆಲಸ ಮಾಡ್ಬೇಕಲ್ಲ. ನಿಮ್ಗೆ ಈ ಸ್ಪೋರ್ಟ್ಸ್ ನಲ್ಲಿ ಹ್ಯಾಂಡಿಕ್ಯಾಪ್ ಅಂತ ಕೊಡ್ತಾರೆ ಗೊತ್ತಾ? ಪ್ರತಿಭೆ ಇದ್ದು ಅವಕಾಶ ಇಲ್ಲದೆ ಅಯ್ಯೋ ಪಾಪ ಅಂತ. ವಿಜ್ಞಾನಿಗಳು ಅಂತ ಹ್ಯಾಂಡಿಕ್ಯಾಪ್ ನಮಗೆ ಬರಲಿ ಅಂತ ಬಯಸಬಾರದು ಕಿಟಿ. ಜಗತ್ತಿನ ವಿಜ್ಞಾನಿಗಳೆಲ್ಲ ಹೆಗಲಿಗೆ ಕೊಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಅವ್ರಿಗಿಂತ ಹೆಚ್ಚಿನದನ್ನು ಮಾಡಬೇಕು ಅಂತಂದ್ರೆ ನೀನು ಈಗ ಫುಟ್ಬಾಲ್, ಊಟ, ತಿಂಡಿ ಅಂತ ಸಮಯ ಹಾಳು ಮಾಡ್ತಿದ್ರೆ ಆಗಲ್ಲ ಸರ್. ದಿನ ಪೂರ್ತಿ ಕೆಲಸ ಮಾಡ್ತಾನೇ ಇದೀನಲ್ಲ, ಹಾಗೆ ದಿನಪೂರ್ತಿ ಅಂದ್ರೆ ಎಷ್ಟು? 8 ಗಂಟೆ, 10 ಗಂಟೆ. ನಾನು ನನ್ನ ಫೈನಾನ್ಸ್ ಕೆಲಸ ಇದೆಯಲ್ಲ, ಅದನ್ನ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಮಾಡ್ತೀನಿ. 5 ಗಂಟೆ ನಂತರ 1 ಸೆಕೆಂಡು ಅಲ್ಲಿರೋದಿಲ್ಲ. ಅಲ್ಲಿ ನನ್ನ ಕೆಲಸ ಹೇಗೆ ಅಂತಂದ್ರೆ ನನ್ನ ಫೈಲ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಬೇಕಾದಷ್ಟು ಸಮಯ ಅವಕಾಶ ಇರುತ್ತೆ. ಅದು ಹೇಳ್ತಾರೆ, ಸರ್ ನೀವು ಆಫೀಸರ್ ಆಗಿರೋರು ಕ್ಲಬ್ ಹೋಗ್ಬೇಕು, ಸ್ಪೀಕ್ ಆಗಬೇಕು, ಯು ನೋ ದೇ ಸಜೆಸ್ಟ್ ಮೀ ಟು ಡೆವಲಪ್ ಸೋಷಿಯಲ್ ನೆಟ್ವರ್ಕಿಂಗ್ ಹ್ಯಾಬಿಟ್ಸ್. ಒಂದು ಪೈಸದ ಪ್ರಯೋಜನ ಇಲ್ಲ. ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಕಾಲರ್ ಕುಣಿಸ್ಕೋಬೋದು ಅಷ್ಟೇ. ಪೆಟ್ಟಿ ಗಾಸಿಪ್ ಅಂಡ್ ನಥಿಂಗ್. 5 ಗಂಟೆ ನಂತರ 1 ಸೆಕೆಂಡು ಅಲ್ಲಿರದೆ ನಾನು ಇಲ್ಲಿಗೆ ಬರ್ತೀನಿ ಗೊತ್ತಾ? ಸರ್, ಈ ನಾನು ಮತ್ತೆ ವೆಂಕಟೇಶ್ವರನ್ ಕೂಡಿ ಮಾಡ್ತಿದ್ದ ಪ್ರಯೋಗದಲ್ಲಿ ಈ ಶುದ್ಧ ಗ್ಲಿಸರಿನ್ ನಲ್ಲಿ ನೀಲಿ ಬೆಳಕನ್ನು ಹಾಯಿಸಿದ್ರೆ ಅದು ಹಸಿರು ಕಲರ್ ಆಗ್ತಾ ಇದೆ. ಹಸಿರು? ಹೌದು ಆರ್ ಯು ಶೋರ್? ಎಸ್ ಸರ್, ಹಸಿರೇ ಬರ್ತದೆ. ಆರ್ ಯು ಶೋರ್? ಕಿಟ್ಟಿ, ಸರಿಯಾದ ದಾರಿಲಿ ಹೋಗ್ತಾ ಇದೀವಿ ಕಿಟ್ಟಿ, ನಾವು ಸರಿಯಾದ ದಾರಿಲಿ ಹೋಗ್ತಾ ಇದೀವಿ. ಇಂಥದ್ದು ಸಿಗ್ನಿಫಿಕೆಂಟ್ ಆಗಿರೋದನ್ನ ನಾವು ಕಂಡುಹಿಡಿತೀವಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನಿನ್ಗೆ ಅನ್ನಿಸ್ತಿಲ್ವೇನೆಯಾ? ಇವಾಗ ನನಗೂ ಹಾಗೆ ಅನಿಸ್ತದೆ ಸರ್. ಕಿಟ್ಟಿ, ನಾವು ರಿಸರ್ಚ್ ಮಾಡಿದ್ದನ್ನ ಜಗತ್ತಿಗೆ ಯಾವಾಗ ತಿಳಿಸ್ಬೇಕು ಅಂತ ಗೊತ್ತು ಸರ್. ನಾರ್ಮಲ್ ಆಗಿ ಎಲ್ಲ ಗ್ರೂಪ್ ರೆಡಿ ಆದ್ಮೇಲೆ ಕಾನ್ಫರೆನ್ಸ್ ಅಂತ ಮಾಡಿ ಪ್ರಕಟಿಸ್ಬೇಕಲ್ಲ. ಅದು ಸಾಮಾನ್ಯವಾಗಿ ಎಲ್ಲರೂ ಮಾಡೋದು. ನಾವು ಇಲ್ಲೂ ಕೂಡ ವಿ ಕ್ಯಾನ್ ಬಿ ಡಿಫ್ರೆಂಟ್. ಅದು ಹೇಗೆ? ಟ್ರೈ ಟು ಬಿ ಕ್ರಿಯೇಟಿವ್ ಕಿಟ್ಟಿ, ಟ್ರೈ ಟು ಬಿ ಕ್ರಿಯೇಟಿವ್. ಒಂದು ಪ್ರಯೋಗ ಸ್ವಲ್ಪ ಯಶಸ್ವಿ ಆದ ನಂತರ ಅಥವಾ ನಾವು ಹೋಗ್ತಾ ಇರೋ ದಾರಿ ಸರಿಯಾದ ದಾರಿ ಇದ್ದೀವಿ ನಾವು ಅಂತ ನಂಬಿಕೆ ಬಂದ ತಕ್ಷಣ ಒಂದು ನೋಟ್ಸ್ ಪ್ರಿಪೇರ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿಬಿಡ್ಬೇಕು. ಆಗ ಜಗತ್ತಲ್ಲಿ ನಮ್ಮ ಹೆಸರು ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಸ್ಪರ್ಧಿಗಳಿಗೆ ಇದರಿಂದ ಭಯನೂ ಆಗ್ಬೋದು ಅಥವಾ ಅವ್ರಿಗೆ ಸಹಾಯನೂ ಆಗ್ಬೋದು. ಒಟ್ಟಿನಲ್ಲಿ ನಮ್ಮ ಹೆಸರು ಎಲ್ಲರಿಗೂ ಗೊತ್ತಾಗುತ್ತೆ. ಸರ್, ಹಿಂಗ್ ಮಾಡೋದ್ರಿಂದ ನಾವು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಮೇಲೆ ನಂಬಿಕೆ ಇರ್ಬೇಕಲ್ವಾ? ಇದರದ್ದೇನಿದೆ ಇದೊಂದು ಸರಿಯಾಗಿ ಉಪಯೋಗಿಸಿದ್ರೆ 90 ಭಾಗ ಎಲ್ಲವೂ ಸರಿಯಾಗಿರುತ್ತೆ. ನೋಡ್ತಾ ಇರುತ್ತೆ. ಒಂದು ನೋಟ್ಸ್ ಪ್ರಿಪೇರ್ ಮಾಡಿ ಪಬ್ಲಿಷ್ ಮಾಡೋದ್ರಿಂದ ಏನು ಉಪಯೋಗ ಅಂತ ನಿನಗೆ ಇಷ್ಟರೊಳಗೆ ಗೊತ್ತಾಗುತ್ತೆ. ಓಕೆ ಸರ್. Wonderful. ಕಿಟಿ, ಕಿಟಿ, ಸರ್, ಕಿಟಿ, ಕಿಟಿ, ಮತ್ತೆ ಇದೇನು ಸರ್ ನನ್ನ ಕತೆ? ಕಿಟಿ. ಇವತ್ತು ಯಾವ ದಿನ? ಯಾವ ದಿನ?
ಫೆಬ್ರವರಿ 28. ನೆನಪಿಟ್ಕೋ, ನಮ್ಮ ಜೀವನದಲ್ಲಿ ಇದು ಚಿನ್ನದ ಅಕ್ಷರದಲ್ಲಿ ಬರೆದಿಡ್ಬೇಕಾದ ದಿನ. ಸರ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಮತ್ತೆ ಓ ನಾನು ಮಿಸ್ ಮಾಡ್ಕೊಂಡೆ. ನಾನು ನಿಮ್ಗೆ ಹೇಳ್ತಿರ್ಲಿಲ್ವ ಕಿಟ್ಟಿ, ಕೌಂಟರ್ ಎಕ್ಸ್ರೇ ಮೇಲೆ ಮಾಡಿದ ಪ್ರಯೋಗವನ್ನ ನಾವು ಕಣ್ಣಿಗೆ ಕಾಣುವ ಬೆಳಕಿನ ಮೇಲೆ ಅನ್ವಯಿಸಿ ನೋಡಬೇಕು ಅಂತ. ಹೌದು ಸರ್, ನಾನು ನಿಮ್ಗೆ ಮತ್ತೆ ಹೇಳ್ತಿದ್ದಲ್ಲ, ಈ ಶುದ್ಧ ಗ್ಲಿಸರಿನ್ ನಲ್ಲಿ ನೀಲಿ ಬೆಳಕನ್ನು ಹಾಯಿಸಿದಾಗ ಅದು ಹಸಿರು ಕಲರ್ ಆಗ್ತಾ ಇದೆ ಅಂತ. ಅದೇ ಯಾವಾಗ ಹಸಿರು ಬಣ್ಣನೇ ಬರುತ್ತಾ ಅಥವಾ ವಸ್ತು ಬದಲಾದ್ರೆ ಬಣ್ಣನೂ ಬದಲಾಗುತ್ತಾ? ಅಂದ್ರೆ ಅದು ವಸ್ತುವಿನ ರಾಸಾಯನಿಕ ರಚನೆ ಮೇಲೆ ಅದು ಬದಲಾಗುತ್ತೆ ಅಂತಲ್ವಾ ಕಿಟ್ಟಿ? ಸರ್ ಇದಂತೂ ಅದ್ಭುತ. ಹಾಗಾದ್ರೆ ಯಾವ ಕೆಮಿಕಲ್ ಇದೆ ಅನ್ನೋದನ್ನ ನಾವು ಬರೀ ಬೆಳಕು ಹಾಯಿಸಿನೇ ತಿಳ್ಕೊಬೋದಲ್ವಾ? ಕರೆಕ್ಟ್. ನೌ ಯು ಆರ್ ಥಿಂಕಿಂಗ್ ಮೈ ಬಾಯ್, ನೌ ಯು ಆರ್ ಥಿಂಕಿಂಗ್. Yes, sir. ಅಂದ್ರೆ ನಾವು ಇದನ್ನು ಪ್ರೂವ್ ಮಾಡೋದಕ್ಕೆ ಇನ್ನೂ ಹಲವಾರು ಪ್ರಯೋಗಗಳನ್ನು ಮಾಡಬೇಕು. ಹೌದು ಸರ್. ಅನೇಕ ಗ್ಯಾಸಸ್ಗಳ ಮೇಲೆ, ಟ್ರಾನ್ಸ್ಪರೆಂಟ್ ವಸ್ತುಗಳ ಮೇಲೆ ಮತ್ತೆ ಪ್ರಯೋಗ ಮಾಡ್ತಾನೆ ಇರಬೇಕು ಕಿಟ್ಟಿ. ಸರಿ ಸರ್, ನಾನಿನ್ನು 30 ಗ್ಯಾಸ್ ಇಟ್ಟಿರ್ತೀನಿ. ಸ್ಪೆಕ್ಟ್ರೋಸ್ಕೋಪ್ ಹೇಗಿದ್ರು ರೆಡಿ ಆಗಿದೆ, ಬೇಗ ಬೇಗ ಮಾಡಿ ಮುಗಿಸ್ಬೋಣ ಸರ್. ಹಾ ಕಿಟ್ಟಿ, ಈ ಇಂಟ್ರೆಸ್ಟ್ ನ ಹೀಗೆ ಇಟ್ಟು. ಎಸ್ ಸರ್. ಕಿಟ್ಟಿ ಕಿಟ್ಟಿ ಕೃಷ್ಣನ್ ಸರ್ ಮತ್ತೇನಾಯ್ತು ಸರ್? ಕಿಟ್ಟಿ, ನಾನು ಯುರೋಪ್ ಹೋಗಿದ್ನಲ್ಲ, ಅದಕ್ಕಿಂತ ಮುಂಚೆ ನಾನು ಯಾವುದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ದೆ ಗೊತ್ತಾ ನಿಮಗೆ? ಎಸ್, ಶಬ್ದದ ಬಗ್ಗೆ. ಈ ಮೃದಂಗದ ನಾದ ಹೇಗೆ ಹೊಮ್ಮತ್ತೆ, ಫ್ರೀಕ್ವೆನ್ಸಿ ಹೇಗೆ, ಎಡಗಡೆಯಿಂದ ಹೊಮ್ಮತ್ತೋ ಬಲಗಡೆಯಿಂದ ಹೊಮ್ಮತ್ತೋ, ಈ ಮರದ ಬೊಡ್ಡೆಯ ಪ್ರಮಾಣ ನಾದದ ಮೇಲೆ ಏನು ಪರಿಣಾಮ ಬೀರುತ್ತೆ, ಇದೆಲ್ಲ. ಹೌದು ಸರ್, ಈ ಮೃದಂಗದ ಮೇಲೆ ಬಂದಿರೋ ಪೇಪರ್ ನಾನು ಓದಿದ್ದೀನಿ. ಓ, ಇದು ಬೇರೆ ಮಾಡ್ತು ಊಟ ತಿಂಡಿ ಬಿಟ್ಟು. ನಾನು ಯುರೋಪ್ನಲ್ಲಿದ್ದಾಗ ಬೆಳಕಿನ ಮೇಲೆ ಎಷ್ಟೊಂದು ಪ್ರಯೋಗಗಳು ನಡೀತಿತ್ತು ಅಂತಂದ್ರೆ ಅಲ್ಲಿ ಸರ್ ರುದರ್ಫೋರ್ಡ್ ನನಗೆ ಬಹಳ ಗೌರವ ಕೊಟ್ಟರು. ಆಗ ನಾನು ಡಿಸೈಡ್ ಮಾಡಿದ್ದು ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅಂತ. ಹೌದು ಸರ್, ನೀವು ಅಲ್ಲಿಂದ ಬರ್ಬೇಕಾದ್ರೆ ಈ ಸಮುದ್ರ ಯಾಕಷ್ಟು ನೀಲಿ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ತಿಳಿಸಿದೆ. ಹಡಗ್ನಲ್ಲಿ ಹೋಗುವಾಗ ಸುಮ್ಮನೆ ಏನು ಮಾಡೋದು, ಡೆಕ್ ಮೇಲೆ ಕೂತು ಸಮುದ್ರ ನೋಡೋದು, ಗಾಳಿ ಕುಡಿಯೋದು ಅಷ್ಟೇ. ಸರ್, ನೀವು ಅಲ್ಲಿಂದ ಬಂದ್ಮೇಲೆ ಇದೇ ವಿಚಾರದ ಬಗ್ಗೆ ಒಂದು ಥಿಯರಿ ಬರೆದು ಅದನ್ನ ನೇಚರ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೆ ಅಂತ ಕೂಡ ತಿಳಿಸಿದ್ರಿ ಅಲ್ವಾ? ನಾನು ನಿಮ್ಗೆ ಹೇಳ್ತಿರ್ತೀನಲ್ಲ, ನನ್ನ ಮನಸ್ಸಿಗೆ ಹೊಡೆದಿದ್ದನ್ನ ಆದಷ್ಟು ಬೇಗ ಜಗತ್ತಿಗೆ ತಿಳಿಸ್ಕೊಡ್ಬೇಕು ಅಂತ ಪಬ್ಲಿಷ್ ಮಾಡಿಬಿಟ್ಟು. ಅಲ್ಲೂ ಒಂದು ತಮಾಷೆ ಆಯ್ತು ಬಿಟ್ಟು, ಹೆಸರಿನ ಜೊತೆ ಅಡ್ರೆಸ್ ಕೊಡ್ಬೇಕಿತ್ತಲ್ಲ, ನನ್ನ ಹಡಗು ಎಲ್ಲಿ ನಿಂತಿತ್ತೋ ಆ ಹಾರ್ಬರಿನ ಅಡ್ರೆಸ್ಸೇ ಕೊಟ್ಟಿದ್ದೆ. ಅಲ್ಲಿಂದ ಶುರುವಾಯಿತು ನನ್ನ ಈ ಬೆಳಕಿನ ಪಯಣ. ಇಟಿ ಅಂದಾಗೆ ನಾನು ಬರೆದಿದ್ದ ಆ ಪೇಪರ್ನ ಟೈಟಲ್ ಗೊತ್ತಾ ನಿಮಗೆ? ಆಫ್ ಕೋರ್ಸ್ ಸರ್, ದಿ ಕಲರ್ ಆಫ್ ದ ಸೀ. ಕರೆಕ್ಟ್. ಅಲ್ಲಿಂದನೇ ನೋಡಿ ಬೆಳಕಿನ ಮೇಲೆ ಮತ್ತೆ ನಾನು ಪ್ರಯೋಗಗಳನ್ನು ಕಂಟಿನ್ಯೂ ಮಾಡಿ. ಇಟೇ ಒಂದು ಕೆಲಸ ಮಾಡ್ತೀಯ, ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಒಂದು ಗ್ಯಾಸಸ್ದು ಲಿಸ್ಟ್ ಮಾಡಿದ್ದೆ. ಕರೆಕ್ಟ್. ತಗೊಂಬದನ್ನ ಸರ್, ಇದು ನಾವು ಮಾಡಬೇಕಾಗಿರೋ ಎಕ್ಸ್ಪೆರಿಮೆಂಟ್ಸ್ ಮತ್ತೆ ಇದೆಲ್ಲ ಗ್ಯಾಸಸ್ ಲಿಸ್ಟ್. ಸರಿ, ಸ್ಪೆಕ್ಟ್ರೋಸ್ಕೋಪ್ನ ಸರಿಯಾದ ಆಂಗಲ್ ಅಲ್ಲಿ ಇಡು. ಸರಿಯಾಗಿ ಬೆಳಕೆಲ್ಲ ಸರಿಯಾಗಿ ಅದರ ಮೇಲೆ ಬೀಳಬೇಕು. ಓಕೆ ಸರ್. ಸರ್, ಸಾಮಾನ್ಯವಾಗಿ ಸಿದ್ಧಾಂತ ಮೊದಲು ಬಂದ ನಂತರ ಅದ್ರ ಮೇಲೆ ಪ್ರೂಫ್ ರೆಡಿ ಮಾಡಿ, ಆದ್ರೆ ಇಲ್ಲಿ ರಿವರ್ಸ್ ಗೇರ್ ಹೋಗ್ತಿದೆ ಅಂತ ಅನಿಸ್ತಾ ಇಲ್ಲ. ಅಬ್ಸರ್ವೇಷನ್ ಕರೆಕ್ಟ್.
ಈಗ ಐನ್ಸ್ಟೈನ್ನ ರಿಲೇಟಿವಿಟಿ ಥಿಯರಿ ನೋಡು 1905ರಲ್ಲಿ ಕಂಡುಹಿಡಿದಿದ್ದು. ಆದರೆ ಸರ್ ಎಡಿಂಗ್ಟನ್ ಅದನ್ನು ಪ್ರೂವ್ ಮಾಡಿದ್ದು 1990ರಲ್ಲಿ. ಹಾಗಾಗಿ ಕೆಲವು ಸಲ ಪ್ರಯೋಗ ಮಾಡಿ ನಂತರ ಅದಕ್ಕೊಂದು ಸೈದ್ಧಾಂತಿಕ ಚೌಕಟ್ಟನ್ನು ಹಾಕೋದಿದೆ. ಸರ್, ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ನಾವು ಇದ್ರ ಮೇಲೆ ಥಿಯರಿ ಬರೀಬೇಕಲ್ವಾ? ಅಫ್ಕೋರ್ಸ್ ನಾವೇ ಬರೆದ್ರೆ ಒಳ್ಳೇದು. ಲೈಟಲ್ಲಿ ಎರಡು ಥಿಯರಿ ಇದೆಯಲ್ಲ, ವೇವ್ ಅಂಡ್ ಪಾರ್ಟಿಕಲ್ ಅಂತ. ಓಕೆ, ಆ ಎರಡಲ್ಲೂ ಯೋಚನೆ ಮಾಡಬೇಕಿತ್ತು ನಾವು. ಸರ್, ನಮ್ಗೆ ಯಾವ ಕಲರ್ ಬರುತ್ತೆ ಅನ್ಕೊಂಡಿದ್ವಿ ಅದೇ ಕಲರ್ ಬರ್ತಾ ಇದೆ. ಹೌದಾ? ಇಲ್ಲೇ ಚೆಕ್ ಮಾಡಿ. ಹಲೋ. ಹೌದು ಕಿಟಿ, ಹೌದು. ಮತ್ತೆ ಕನ್ಫರ್ಮ್ ಮಾಡ್ಕೋ. ಎಸ್ ಸರ್, ಎಸ್ ಸರ್. ಎಸ್ ಸರ್, ಅದೇ ಕಲರ್ ಬರ್ತಾ ಇದೆ. ವೆರಿ ಗುಡ್, ವೆರಿ ಗುಡ್ ಕಿಟಿ, ವೆರಿ ಗುಡ್. ನಮ್ಮ ಸಂಶೋಧನೆ ಹೀಗೆ ಮುಂದುವರೆದ್ರೆ ನೋಬೆಲ್ ಪ್ರಶಸ್ತಿ ಸಿಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಸರ್, ಆದ್ರೂ ನೀವು ಒಂದು ಐಡಿಯಾನ ಹೇಗೆ ಹೆಣಿತಾ ಹೋಗ್ತಿರೋದು ತುಂಬಾ ಇಂಟ್ರೆಸ್ಟಿಂಗ್ ಸರ್. ಅದಕ್ಕೆ ಹೇಳೋದು ಕಿಟಿ, ಇದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ. ಎಸ್ ಸರ್. ಪಾಲ್, ಮುಖರ್ಜಿ ಏನ್ ಹೇಳಿದ್ರು? ಇಂಥದ್ದೇನೂ ಇಲ್ಲ ಸರ್. ಹೀಗೆ ಮಾತಾಡ್ತಾ ಇತ್ತೀಚೆಗೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂಗಾಳಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಲ್ವಾ? ಅವ್ರಿಗೆ ತಮ್ಮ ಮರ್ಜಿ ನಡಿಬೇಕು ಅನ್ನೋ ಹಠ ಅಷ್ಟೇ. ತಮ್ಮವ್ರು ಯಾರು, ಬೇರೆಯವ್ರು ಯಾರು, ಇದೇ ಮುಖ್ಯ ಆಗುತ್ತಲ್ಲ. ವಿಜ್ಞಾನ ಎಲ್ಲ ಬೆಳೆಯೋದು ಬೇಕಾಗಿಲ್ವಂತೋ. ಅದೆಲ್ಲ ಗೊತ್ತಿಲ್ಲ. ಆದರೂ 20ರ ದಶಕದ ಮೊದಲ ಭಾಗದಲ್ಲಿ ಇದ್ದಂತಹ IACS ಇವತ್ತಿನ IACS ವ್ಯತ್ಯಾಸ ಕಾಣ್ತಿದೆ. ವ್ಯತ್ಯಾಸ ಏನು ವ್ಯತ್ಯಾಸ? ಮೊದಲು ಏನು ನಡೀತಿರ್ಲಿಲ್ಲ, ನಾನು ಬಂದ ಮೇಲೆ ಇದು ಎಲ್ಲರಿಗೂ ಗೊತ್ತಾಗೋ ಹಾಗೆ ಆಗಿದೆ ಅಂತಲ್ವಾ? ಯು ನೋ ಪಾಲ್, ಕಲ್ಕಟಾ ಸ್ಕೂಲ್ ಆಫ್ ಫಿಸಿಕ್ಸ್ ಇಸ್ ನೋನ್ ವರ್ಲ್ಡ್ ವೈಡ್. ಎಸ್ ಎಸ್ ಐ ನೋ. ನಾವು ಭಾವಕ್ಕೆ ತಕ್ಕ ಹಾಗೆ ಹಾಗಲ್ಲ ಸರ್. ನೀವು ನಾಣ್ಯದ ಒಂದು ಮುಖವನ್ನು, ಬೇರೆಯವರು ಇನ್ನೊಂದು ಮುಖವನ್ನು. ಏನು ಅಂತಾರಲ್ಲ, ಪರ್ಸೆಪ್ಷನ್ ಇಸ್ ರಿಯಾಲಿಟಿ ಅಂತ. ನೀ ಯಾವ ಫಿಲಾಸಫರ್ ಅದೇ ಪಾಲ್? ಒಂದ್ಸರಿ ಅನ್ನಿಸ್ತಾ ಇರುತ್ತೆ, ಈಗ ನಿನ್ನ ಹೆಸರೇನು ಪಾಲ್, ಇದೇನು ಬೆಂಗಾಲಿ ಪಾಲೋ ಅಥವಾ ಹಿಂದಿ ಪಾಲೋ ಅಥವಾ ಇಂಗ್ಲಿಷ್ ಪಾಲೋ ಅಂತ. ಹಾಗೆ ಇರಲಿ ಬಿಡಿ ಸರ್. ಎಲ್ಲರೂ ನಮ್ಮವನು ಅಂತಾರೆ, ಇಲ್ಲದೆ ಹೋದ್ರೆ ಬೇರೆಯವರು ಅಂತಾರೆ. ಪಾಲ್, ಇಲ್ಲೊಂದು ವಿಷಯ ಹೇಳಬೇಕು. ದಕ್ಷಿಣ ಭಾರತದಿಂದ ಇಲ್ಲಿ ಬರ್ತಾರಲ್ಲ ಜನ, ಅವ್ರಿಗೆ ಭಾಷೆ ಬರೋದು, ನೆಂಟು ಇರೋದಿಲ್ಲ. ಅದಲ್ಲದೆ ಫುಟ್ಬಾಲ್ ಅಂದ್ರೂ ಕೂಡ ಅಷ್ಟಕ್ಕಷ್ಟೇ. ಹೇಗೆ ಕಳಿಬೇಕು ಅವ್ರಿಗೆ? ಅದಕ್ಕೆ ಹೆಚ್ಚಿನ ಸಮಯವನ್ನು ಇಲ್ಲಿ ಲ್ಯಾಬಲ್ಲಿ ಕಳೀತಾರೆ. ಇನ್ನೂ ಒಂದು ವಿಷಯ ಇದೆ ಪಾಲ್, ಬೇರೆ ಊರಿನಿಂದ ಬಂದ ಜನ ತಾವು ಬಂದ ಊರಿನಲ್ಲಿ ತಮ್ಮನ್ನು ಗುರುತಿಸಲಿ ಅನ್ನೋ ಬಯಕೆ ಇರುತ್ತೆ. ವಿಶ್ವದ ಎಲ್ಲ ವಲಸಿಗರಲ್ಲೂ ಕಾಣುವ ಅಂಶ. ಅಷ್ಟು ಸರಳವಾದ ವಿಷಯ ಅಲ್ಲ ಪಾಲ್ ಇದು. Everything depends on proportions. ನೋಡಿ, ಕೃಷ್ಣನ್, ರಾಮನಾಥನ್, ರಾಮಸ್ವಾಮಿ, ರಾವ್ ಒಬ್ಬರಾದ ಬೇಕಾಗಿ ಇದ್ದಾರೆ. ನಿನಗಿದು ಅರ್ಥ ಆಗೋದಿಲ್ಲ ಪಾಲ್. At the end of the day, what we have achieved together is far more important than achieving the regional parity. Science doesn't work with reservations. I'm sure you know that, Paul. Yes, I know it. And I do not agree. We can agree to disagree. Adi.
ರೈಟ್. ಆಗ್ಲಿ. ನಿಮಗೆ ಗೊತ್ತಿರೋ ಹಾಗೆ IACS ನ ಡೈರೆಕ್ಟರ್ನ ಆಯ್ಕೆ ಮಾಡುವಂಥದ್ದು ಇಲ್ಲಿನ ಸದಸ್ಯರು. ಇಲ್ಲಿಯ ತನಕ ನಿಮಗೆ ಗೊತ್ತಿರೋರೇ ಸದಸ್ಯರಾಗಿದ್ರು. ಆದರೆ ಈಗ ಮುಖರ್ಜಿಯವರು ಹೊಸಬರನ್ನ ಸದಸ್ಯರನ್ನಾಗಿ ಮಾಡ್ತಿದ್ದಾರೆ. ನನ್ನ ಕಿವಿಗೂ ಬಿತ್ತು ಈ ಮಾತು. ನನ್ನ ಕೆಲಸದ ಮೇಲೆ ನನಗೆ ವಿಶ್ವಾಸ ಇದ್ದೇ ಇರುತ್ತೆ ಬಿಡು ಪಾಲ್. ಅಷ್ಟು ಸರಳ ಅಲ್ಲ ಸರ್. ಸದಸ್ಯರಾಗಿರುವ ಹೊಸಬರಲ್ಲಿ ಅನೇಕರಿಗೆ ವಿಜ್ಞಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮತ್ತೆ ನೀವೇನು ಮಾಡಿದ್ದೀರಿ ಅನ್ನೋದನ್ನ ಕೇಳುವಷ್ಟು ವ್ಯವಧಾನವೂ ಅವರಿಗಿಲ್ಲ. ಅವ್ರಿಗೆ ಏನಿದ್ರು ಬೇಕಾಗಿರುವಂಥದ್ದು ಇಲ್ಲಿ ಎಷ್ಟು ಜನ ಬೆಂಗಾಲಿಗಳಿದ್ದಾರೆ ಅಥವಾ ಅಲ್ಲ ಅನ್ನೋದಷ್ಟೇ. ನಿಮಗೆ ಗೊತ್ತಿದೆ, ಮೇಘನಾಥ್ ಸರ್ ಅವರು ಇತ್ತೀಚೆಗೆ ಅಲಹಾಬಾದ್ ಆ ಮೇಘನಾಥ್ ಸಹ ರಿಸರ್ಚ್ ಮಾಡ್ತಾ ಇರೋದು ಆಸ್ಟ್ರೋಫಿಸಿಕ್ಸ್. ಅದು ನಿಜವಾದ ಫಿಸಿಕ್ಸ್ ಕೂಡ ಅಲ್ಲ ಪಾಲ್. ಗ್ಲೋಬಲ್ ಸಮಿತಿ ಕೂಡ ಅದನ್ನ ರೆಕಗ್ನೈಸ್ ಮಾಡಲ್ಲ. ಗೊತ್ತಿರ್ಬೇಕು ನಿನಗೆ. ಸರ್, ವಿಷಯ ಸಬ್ಜೆಕ್ಟ್ ಅಲ್ಲ. ಬಂಗಾಳದಲ್ಲಿ ವಿಜ್ಞಾನದಲ್ಲಿ ಕೆಲಸ ಮಾಡಿ ಮಹತ್ವದ ಸಾಧನೆ ಮಾಡಿರುವ ಅನೇಕ ವಿಜ್ಞಾನಿಗಳಿದ್ರು ಕೂಡ IACS ಅಲ್ಲಿ ಯಾಕಿಲ್ಲ ಅನ್ನೋದು. ಹಾಳಾಗೋಗ್ಲಿ ಬಿಡು ಪಾಲ್. 10 ವರ್ಷದ ಹಿಂದೆ ನಾನು ಇಲ್ಲಿ ಬಂದಾಗ ಇದೊಂದು ಹಾಳು ಕೊಂಪೆ ಆಗಿತ್ತು ಅನ್ನೋದಾದ್ರೂ ಅವ್ರಿಗೆ ಗೊತ್ತಿದ್ಯಾ? ಇಲ್ಲಿ ವಿಜ್ಞಾನದ ಕೆಲಸಗಳು ಎಷ್ಟು ನಡೀತಾ ಇದೆ, ಅಕೌಂಟ್ ಸರಿ ಇದೆಯಾ, ಒಂದು ದಿನ ನಾನು ಪ್ರಶ್ನೆ ಮಾಡಿದಾರ? ತಮ್ಮವರೆಷ್ಟು ಬೇರೆಯವರೆಷ್ಟು, ಇದೇ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಸರ್, ನಾನು ನಿಮ್ಮನ್ನ ಬಹಳಷ್ಟು ಗೌರವಿಸ್ತೇನೆ. ನೀವು ಇಲ್ಲಿದ್ದು ಕಲ್ಕತ್ತಾ ಸ್ಕೂಲ್ ಆಫ್ ಫಿಸಿಕ್ಸ್ ನ ಎತ್ತರಕ್ಕೆ ಬೆಳೆಸಬೇಕು ಅನ್ನೋದು ನನ್ನ ಬಯಕೆ. ಆದರೆ ನೀವು ಹಾಗೆ ಮಾಡುವಾಗ ಈಗಿನ ಸದಸ್ಯರನ್ನು ಕೂಡ ಪರಿಗಣಿಸಿ ಗಮನಿಸಿಕೊಳ್ಳಿ. ಇದು ನನ್ನ ಸಲಹೆ ಅಷ್ಟೇ. I don't have time to spend on petty politics. If they want to play it, so be it. ನಿಮ್ಮಿಷ್ಟ. ಓ ಸಹಬಾಬು, ಏನ್ ಬಹಳ ಅಪರೂಪ ಬಂದಲ್ಲ. ಹಾಗೇನಿಲ್ಲ, ಕಲ್ಕತ್ತಾಗೆ ಬಂದಿದ್ದೆ, ಸ್ವಲ್ಪ ಸಮಯನೂ ಇತ್ತು. ಇಲ್ಲೇನು ನಡೀತಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದು. ನಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸರ್. ಮತ್ತೆ ಅಲ್ಲಿ ಅಲಹಾಬಾದ್ ಏನು ನಡೀತಿದೆ ಸರ್? ಏನು ನಿಮ್ಮ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೀವಿ ಅಂತ ಕೇಳಿ ಅಭಿನಂದನೆಗಳು ನಿಮಗೆ ಸರ್. ಸಂಬಳ ತಗೊಳ್ಳೋದಕ್ಕೆ ಏನಾದರೂ ಒಂದು ಮಾಡ್ಬೇಕಾಗುತ್ತೆ. ಹೇಳಿ, ನಿಮ್ಮ ರಾಮನೇ ಕಾಣ್ತಾ ಇಲ್ಲ. 2 ದಿನದ ಮಟ್ಟಿಗೆ ಅವರು ಊರಲ್ಲಿಲ್ಲ ಸರ್. ಯಾರನ್ನೂ ನೋಡ್ಬೇಕು ಅಂತ ಇಲ್ಲಿಗೆ. ನಾನು ಕಲ್ಕತ್ತಾಗೆ ಬಂದು ದೊಡ್ಡದೇನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ. ಆದರೆ ಈ ಮನುಷ್ಯ ಇರೋವರೆಗೂ ಅದು ಸಾಧ್ಯ ಇಲ್ಲ. ಬನ್ನಿ ಸರ್, ಕೂತ್ಕೊ ಬನ್ನಿ ಸರ್. ನಾವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನನಗೊಂದು ಮಾತು ಕೇಳಿ. ನೀವು ಮೇಘನಾಥ್ ಸಹ ಖಗೋಳ ವಿಜ್ಞಾನದಲ್ಲಿ ಸಹ ಈಕ್ವೇಶನ್ ಇದೆ. ರಾಮನ್ ಅವರು ಬೆಳಕಿನ ಸಂಶೋಧನೆಗೆ ಕಾರಣರಾದರು. ಇಬ್ಬರದು ಒಂದೇ ಫೀಲ್ಡ್, ಫಿಸಿಕ್ಸ್. ಸರ್, ಇಬ್ಬರು ಒಬ್ಬಡಿ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ನೀನು ಕೇಳೋದು ಸಹಜ. ಅದು ಹೊರಗಡೆಯಿಂದ ಸುಲಭವಾಗಿ ಕಾಣೋದು, ಒಳಗಡೆ ಅಷ್ಟು ಸಲೀಸಲ್ಲ ಅನ್ನೋದು ನಿನಗೂ ಗೊತ್ತಿದೆ. ಇನ್ನೊಂದು ಮುಖ್ಯವಾದದ್ದು ಏನು ಗೊತ್ತಾ? ನಮ್ಮ ಇಗೋ ನನಗಿಲ್ಲ ಅಂತ ಅಲ್ಲ, ಆದರೆ ನಿಮ್ಮ ಸ್ನೇಹಿತ ರಾಮನಿಂದಷ್ಟು ಖಂಡಿತ ನನಗಂತೂ ಇಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಕಾಣದೇ ಇರೋದು, ಅದು ಸಿದ್ಧಾಂತ ಮತ್ತೆ ನಾವು ಅದನ್ನು ಬಳಸುವ ಮಾರ್ಗದ ಪ್ರಶ್ನೆ. ನಾನು ನಮ್ಮ ವಿಜ್ಞಾನ ಜನಸಾಮಾನ್ಯರಿಗೆ ಸಿಗಬೇಕು, ಅವರೆಲ್ಲರನ್ನೂ ಒಳಗೊಳ್ಳಬೇಕು ಅನ್ನೋ ಈ ಕನಸನ್ನ ನೆಹರು ಹೊತ್ತಿದ್ದಾರೆ. ಮೂಲ ಸಂಶೋಧನೆ ಬೇಕು ನಿಜ, ಆದರೆ ಅದು ಸಮಾಜದ ಒಂದು ಅಂಗವಾಗಿರಬೇಕು. ಅದನ್ನು ನಾನು ಬಯಸೋರು. ಆದರೆ ಇವರು ಆನೆ ನಡೆದಿದ್ದೇ ದಾರಿಯಲ್ಲಿ ಈ ಆನೆ ಹಿಂದಿನಲ್ಲಿ ನಾಯಕನಿಗೆ ಪ್ರಾಶಸ್ತ್ಯ,
ಆಮೇಲೆ ಹಿಂದೆ ಯಾರು ಬಂದ್ರು ಬರಲಿಲ್ಲ ಅನ್ನೋದು ಅಷ್ಟು ಮುಖ್ಯ ಆಗೋದಿಲ್ಲ ನೋಡು. ಗೊತ್ತಾಯ್ತಲ್ಲ ನಾನು ಏನು ಬಿಡ್ತಾ ಇದ್ದೀನಿ. ಸರ್, ನಾನು ನಿಮ್ಮಷ್ಟು ದೊಡ್ಡವನಂತೂ ಅಲ್ಲ, ಅದು ಎಲ್ಲವೂ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಸರ್, ನೀವು ಬೇಕಾದ್ರೆ ಕಲ್ಕತ್ತಾ ಯೂನಿವರ್ಸಿಟಿಗೆ ಬಂದಿದ್ದರು, ಅವರು IACS ಎಲ್ಲ ಇರಲಿ, ಒಂದೇ ಊರಿದ್ರೆ ಪರಸ್ಪರ ಭೇಟಿ ಆಗೋಕ್ಕೆ, ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ ಒಂದು ಸಾಧ್ಯತೆ ಆಗ್ಬೋದು. ನೀನು ಹಗಲ್ಗನಸು ಕಾಣ್ತಾ ಇದೀಯ. ನಾನು ನಿರ್ಧರಿಸ್ಬಿಟ್ಟಿದ್ದೀನಿ, ಕಲ್ಕತ್ತಾ ನನ್ನ ಪಾಲಿಲ್ಲ. ಅಲಹಾಬಾದ್ನಿಂದ ನಾನು ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಬೇಕು ಅಂತಿದ್ದೀನಿ. ಅದು ನನ್ನ ಪ್ರೊಫೆಷನಲ್ ದೃಷ್ಟಿಯಿಂದ ಮಾತ್ರ. ಈ ಊರಿನ ಜನ ಸದಾ ನನ್ನ ಮನಸ್ಸಿನಲ್ಲೇ ಇದ್ದಾರೆ. ನೀವು ಬಿಡಿ ಸರ್. ಮತ್ತೆ ನಮಗೆ ಸ್ವಾತಂತ್ರ್ಯ ಬಂದಿದ್ದಾದ್ಮೇಲೆ ನೀವು ಚುನಾವಣೆ ನಿಲ್ತೀನಿ ಅಂತ ಸುದ್ದಿ ತಿಳಿದು ನಿನಗ್ಯಾಕೆ ಗೊತ್ತಾಯ್ತು? ಕಿಲಾಡಿ ಇದೆಯಾ ನೋಡು ನೀನು. ಅಲ್ಲ, ಇದು ಎಲ್ಲರೂ ತಿಳಿದಿರತ್ತ. ನೀನೇನಾದರೂ ನನ್ನ ಕಿವಿಯಾಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನೋಡು. ಹಾಗೇನಿಲ್ಲ ಸರ್. ಸರ್, ನೀವು ಎಲೆಕ್ಷನ್ ಕೊಡೋದು ತುಂಬ ಒಳ್ಳೆಯದು ಅಲ್ಲ ಸರ್. 3 ಹೊತ್ತು ರಾಜಕಾರಣ ಮಾಡೋರೇ ಎಲೆಕ್ಷನ್ ನಿಲ್ಲಬೇಕು ಗೆಲ್ಲಬೇಕು ಅನ್ನೋದು ಯಾವ ನ್ಯಾಯ ಹೇಳಿ? ಬೇರೆ ಬೇರೆ ವಲಯದವರು ಕೂಡ ಆಯ್ಕೆ ಆಗಬೇಕು. ಹೌದು, ಅದಕ್ಕಾಗಿ ನಾನು ನಿಂತ್ಕೊಳ್ಳೋಣ ನಿರೀಕ್ಷಿಸಿ. ಲೆಕ್ಕಸಿ ಏನಾಗುತ್ತೆ ನೋಡೋಣ. ಆಯ್ತು, ಬಾ, ನಾನು ಬರ್ತೇನೆ. ಬಾಯ್ ಸರ್, ಹೋಗಿ ಬನ್ನಿ ಸರ್. ಥ್ಯಾಂಕ್ ಯು. Hello, Dr. Roman. If I may, Sir C.V. Raman. All right, all right. Sir C.V. Raman, do you think native Indians have progressed sufficiently enough to deserve a seat among the intelligentsia? ಮಿಸ್ಟರ್ ಆಸ್ಟನ್, ನೀವು ಇಂಗ್ಲೆಂಡಿಂದ ಬಂದವರು, ಇಲ್ಲಿ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ದೀನಿ. Shall I share an observation? It takes a heart and a brain to appreciate the intelligence. Sure. ಆದರೂ ಯುರೋಪಿಯನ್ನರು 400 ವರ್ಷಗಳಲ್ಲಿ ಸಾಧಿಸಿದ ಪ್ರಗತಿನ ಭಾರತೀಯರು ಒಮ್ಮೆಗೆ ಸಾಧಿಸುತ್ತಾರೆ. ಇದರ ಬಗ್ಗೆ ನನಗೆ ಅನುಮಾನ ಇದೆ. ಅನುಮಾನ ಇರೋದು ಸಹಜ, ಆದರೆ ಪ್ರಗತಿನೇ ಆಗಿಲ್ಲ ಅನ್ನೋದು ತಪ್ಪು. ಅವ್ರಿಗೂ ಒಂದು ಚಾನ್ಸ್ ಕೊಡಿ, ಬಡ್ಜೆಟ್ ಕೊಡಿ, ಮುಖ್ಯವಾಗಿ ಗೌರವ ಕೊಡಿ. ಆದರೂ ಭಾರತೀಯರು ಹೇಳಿದ ಕೆಲಸ ಚೆನ್ನಾಗಿ ಮಾಡ್ತಾರೆ, ತಾವೇ ಏನು ಯೋಚಿಸಿ ಮಾಡೋದಿಲ್ಲ ಅನ್ನೋದು ಜನಜನಿತವಾದ ವಿಷಯ. ಅವರಿಗೆ ಈ ಜ್ಞಾನ ಎಲ್ಲ ಬೇಕೆ. ಕ್ಲಾರ್ಕ್, ಅಕೌಂಟೆಂಟ್ ಇಂಥ ಕೆಲಸಗಳು ಅವರಿಗೆ ಸೂಕ್ತ ಅನ್ನೋದು ಸಾಮಾನ್ಯ ತಿಳುವಳಿಕೆ. ಮಿಸ್ಟರ್ ಆಸ್ಟನ್, ನಿಮ್ಗೊಂದು ಮಾತು ಹೇಳ್ತೀನಿ. ಇದು ನಮ್ಮ ಅಣ್ಣ ಹೇಳ್ತಿದ್ದ ನನಗೆ. ನಿಂಗೆ ಯಾಕೋ ವಿಜ್ಞಾನ ಎಲ್ಲ ರಾಮ, ಸುಮ್ಮನೆ ಆರಾಮಾಗಿರು. ವಿಜ್ಞಾನ ಓದಿದ ಭಾರತೀಯರ ಕತೆ ಏನಾಗತ್ತೆ ಗೊತ್ತಾ? ಆನಂದ್ ಮೋಹನ್ ಬೋಸ್ ಕೇಂಬ್ರಿಡ್ಜ್ನಲ್ಲಿ ಓದಿದ ಮೊದಲ ಭಾರತೀಯ. ವಾಪಸ್ ಬಂದಾಗ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಕೆಲಸ ಸಿಗಲಿಲ್ಲ. ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರು ವಾಪಸ್ ಬಂದಾಗ ಇಲ್ಲಿ ಬ್ರಿಟಿಷ್ ಪ್ರೊಫೆಸರ್ಗಳಿಗೆ ಸಂಬಳ ಕೊಡ್ತಿದ್ರಲ್ಲ, ಅದರೊಳಗೆ ಕೇವಲ 30 ಭಾಗವನ್ನು ಮಾತ್ರ ಕೊಡ್ತೀನಿ ಅಂದ್ರಂತೆ. ಅವರು ಅದಕ್ಕೆ ಅದು ಯಾಕೆ ಬಿಡಿ ಸರ್, ಉಚಿತವಾಗಿ ಪಾಠ ಮಾಡ್ತೀನಿ ಅಂತ ಹೇಳಿದ್ರು. ನೀನು ಇಂಥ ಸಾಲ್ಗೆಲ್ಲ ಸೇರ್ಬೇಕಲ್ಲ, ಸುಮ್ಮನೆ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಇದೆಯಲ್ಲ ಅದು ಮಾಡ್ಕೊಂಡು ಹಾಯಾಗಿರು. ನಿಮ್ಗೆ ಯಾಕೆ ವಿಜ್ಞಾನದ ರಗಳೆ ಎಲ್ಲ ಅಂತ ನಮ್ಮ ಅಣ್ಣ ಹೇಳ್ತಿದ್ದೆ. ಆ ಮಾತನ್ನು ನಂಬಿಕೊಂಡು ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೆ. ನಾಟ್ ದಟ್ ಇಟ್ಸ್ ಎ ಬ್ಯಾಡ್ ಜಾಬ್, ಆದರೆ ಎಲ್ಲರೂ ಅದನ್ನೇ ಮಾಡಬೇಕು ಅಂತ ಅಲ್ವಲ್ಲ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇತ್ತು, ತೊಡಕೊಂಡೆ. ಹಿಂದೆ ಇದ್ದಿದ್ರೆ ನೊಬೆಲ್ ಪ್ರಶಸ್ತಿ ಬರೋದಕ್ಕೆ ಸಾಧ್ಯ ಇರ್ತಿತ್ತೇನು? ಮಿಸ್ಟರ್ ಆಸ್ಟನ್, ಈಗ ಕಾಲಚಕ್ರ ಬದಲಾಗಿ ನಿಮ್ಮನ್ನ ಇಲ್ಲಿಂದ ಹೋಗಿ ಅನ್ನೋ ಮಾತನ್ನ ನಾನು ಹೇಳೋದಿಲ್ಲ. ನಾನೇನು ಗಾಂಧಿ ಅಲ್ಲ, ಆದರೆ ನಮ್ಮನ್ನು ಸಮಾನರಾಗಿ ನೋಡಿ ಅನ್ನೋ ಮಾತನ್ನು ಅಷ್ಟೇ ನಾನು ಹೇಳಬಲ್ಲೆ. ಸಮಾನರು ಅಲ್ಲ ಸರ್, ನೀವೀಗ ನಮ್ಮ ಬಾಸ್. ಬಾಸ್ ಇರಲಿ.
ನಾನು ಏನು ಹೇಳೋದು ಅಂತಂದರೆ, ನಾನು ನೀವು ಎಲ್ಲರೂ ಸೇರಿಕೊಂಡು ಈ ಸಂಸ್ಥೆನ ಮುನ್ನಡೆಸಬೇಕು. ಐ ಕಂಪ್ಲೀಟ್ಲಿ ಅಗ್ರಿ. ಅದಕ್ಕೆ ನೀವು ಜೊತೆಯಾಗಿರ್ಬೇಕು. ಬೇರೆ ಡಿಪಾರ್ಟ್ಮೆಂಟ್ಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಅಪಾರ್ನೆ ಮಾಡ್ತಾ ಇದ್ದೀರಾ ನೀವು? ಇರೋ ವಿಷಯ ಹೇಳ್ತಾ ಇದ್ದೀನಿ. ನೀವು ನನ್ನ ಡಿಪಾರ್ಟ್ಮೆಂಟ್ ಇಂದ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ನಾಗೇಂದ್ರನಾಥ್ ಕದ್ರಿ. ಪ್ರತಿಭೆ ಎಲ್ಲಿರಬೇಕೋ ಅಲ್ಲಿದ್ರೇ ಲಾಭ, ಇಲ್ಲದೇ ಇದ್ರೆ ನಷ್ಟ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ಲ. ಅಷ್ಟಕ್ಕೂ ನಾಗೇಂದ್ರ ನನ್ನ ಜೊತೆ ಸೇರಿ ಫೈಬರ್ ಆಪ್ಟಿಕ್ಸ್ ಮೇಲೆ ರಿಸರ್ಚ್ ಮಾಡಿ ನಾಗೇಂದ್ರನಾಥ್ ಅನ್ನೋ ಸಿದ್ಧಾಂತನ ಪ್ರತಿಪಾದಿಸಿ ಪ್ರಸಿದ್ಧಿ ಪಡೆದಿದ್ದು ಗೊತ್ತಿರಬೇಕು ನಿಮಗೆ. ಆತ ನನ್ನ ಜೊತೆ ಸೇರ್ಕೊಂಡಿದ್ದು ಲಾಭನೇ ಆಗಿದ್ದಲ್ವಾ? ಲಾಭ ಯಾರಿಗೆ? ನಿಮಗೆ, ನಿಮ್ಮ ಡಿಪಾರ್ಟ್ಮೆಂಟ್ಗೆ. ನಾಗೇಂದ್ರನಾಥ್ ಬಂದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದು ನೆನಪಿರಲಿ. ಅವನು ಇಲ್ಲಿಂದ್ರೂ ಸಂಶೋಧನೆ ಮಾಡ್ತಾ ಇದ್ದಾರೆ. ಒಂದು ಸಂಶೋಧನಾ ಸಂಸ್ಥೆ ಇನ್ನೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಪ್ರತಿಭಾವಂತರೆಲ್ಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅನ್ಯಾಯ ಆಗೋದಿಲ್ಲ. ನ್ಯಾಯ ಅನ್ಯಾಯಗಳನ್ನೆಲ್ಲ ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ಇದೇನು ಸೋಷಲಿಸ್ಟ್ ತತ್ವ ಇಟ್ಕೊಂಡು ಕೆಲಸ ಮಾಡೋ ಸಂಸ್ಥೆ ಅನ್ಕೊಂಡ್ರ? ಹಾಗೆ ಆ ದೊಡ್ಡ ಸಿದ್ಧಾಂತದ ಹಿಂದೆ ಬಿದ್ದ ಯಾವ ಸಂಸ್ಥೆಗಳು ಕೂಡ ಜಗತ್ತಿಗೆ ಉಪಯೋಗ ಆಗಿರುವಂತದ್ದನ್ನು ಏನು ಕಂಡುಹಿಡಿದಿಲ್ಲ ಅನ್ನೋದನ್ನ ಇತಿಹಾಸನೇ ಹೇಳುತ್ತೆ. ಐ ಸಜೆಸ್ಟ್ ಯು ರೀಡ್ ದಟ್ ಟು. Oh, thank you, Sir C.V. Raman. I have read a lot outside of my area than your narrow pursuits. You don't have to preach me on that. Anyway, you will hear from somebody soon. ಏನು ಬೆದರಿಕೆ ಹಾಕ್ತಾ ಇದ್ದೀರಾ ನೀವು? ನೀವು ಆ ಸಹ ಮುಖರ್ಜಿ ಎಲ್ಲರೂ ಸೇರ್ಕೊಂಡು ಆ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಏನ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಿಮ್ಮನ್ನು ಇಲ್ಲಿ ಯಾಕೆ ಅಪಾಯಿಂಟ್ ಮಾಡಿದ್ರು ಅನ್ನೋದ್ರ ಹಿಂದಿನ ರಾಜಕೀಯ ಅರ್ಥ ಮಾಡ್ಕೊಳ್ಳಿ. ಬ್ರಿಟಿಷ್ ವಿರೋಧಿ ದಂಗೆಗಳನ್ನ ಮಟ್ಟ ಹಾಕೋದಿಕ್ಕೆ ಭಾರತೀಯರನ್ನ ಒಲಿಸುವ ತಂತ್ರ ಬೇಕಾಗಿತ್ತು. ಭಾರತದ ಮೊಟ್ಟ ಮೊದಲ ಮೊದಲ ನಿರಂತರವಾಗಿ ಇಂಗ್ಲಿಷ್ ಮಾತನಾಡುವ ಮೇಧಾವಿ ಹೇಗೂ ಇಲ್ಲೇ ಇದ್ರಲ್ಲ, ಕಲ್ಕತ್ತಾವ್ರನ್ನ ಹೊರಗಾಕಿತ್ತು. ಒಂದು ಕಂದು ಎರಡು ಹಂಕಿ. ನಿಮ್ಮ ತಲೆಗೆ ಇದು ಓಡಿಲ್ವಾ? ನೀವು ಇದಿರಲ್ಲ, ನೀವು ಬ್ರಿಟಿಷರು ಎಲ್ಲದರೊಳಗೂ ರಾಜಕೀಯವನ್ನೇ ಕಾಣ್ತೀರಾ. ಮೊದಲು ಆ ಬಂಗಾಳವನ್ನು ಹೊಡೆದ್ರಿ, ಈಗ ನಾನ್ ಸಿಕ್ಕಿದ್ದೀನಲ್ವ ನಿಮ್ಮ ಕೈಗೆ. ನಿಮ್ಮ ಅಂತೆ ಗಂತೆಗಳಿಗೆ ಸ್ವಪಾಪನಲ್ಲ ನಾನು. ನೀವೆಲ್ಲ ಸೇರ್ಕೊಂಡು ಕೌನ್ಸಿಲ್ ಮೀಟಿಂಗ್ ನಲ್ಲಿ ಏನ್ ಮಾಡ್ತೀರೋ ನಾನು ನೋಡ್ತೀನಿ ಮಿಸ್ಟರ್ ಆಸ್ಟನ್. We shall see, Dr. Raman. ಸರ್ ಹೊರಗಡೆ ಬರ್ಬೋದೇ? ಓಹೋ, ಬಾ 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 ಬಾ. ಹೇಗಿದೀಯಾ? ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೊಪ್ಪಿ ಯಾವ ಬೆಂಗಾಲಿಂದಾನೆ ಟೀ ಬೇಡ ಅಂತ ಸರ್. ಅಂದ್ರೆ ನೀನು ಬೆಂಗಾಲಿ ತಕ್ಕೊಂಡೇನು? ಇನ್ನೇನು ಸರ್, ಇಲ್ಲಿಗೆ ಬಂದು 20 ವರ್ಷ ಆಯ್ತಲ್ಲ, ಡೊಮಿಸೈಲ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. Good. ಹರಿ ರಸಗುಲ್ಲಾನು ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ ಸಮಾಚಾರ? ಮತ್ತೇನಿಲ್ಲ ಸರ್. ಏನಾದ್ರು ಸುದ್ದಿ? ಅವನ ಬಗ್ಗೆ ಏನಾದ್ರು ಸುದ್ದಿ ಇದೆಯಾ ಸರ್? ನಿನಗೆ ಗೊತ್ತಿರೋದು ನನಗೇನು ಗೊತ್ತಿರುತ್ತೆ? ಯಾಕೆ ಏನಿಲ್ಲ ಸರ್, ಒಂದು ಗಾಳಿ ಸುದ್ದಿ ಕೇಳಿ. ರಾಮನ್ ಅವ್ರನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಡೈರೆಕ್ಟರ್ಶಿಪ್ನಿಂದ ಡಿಸ್ಮಿಸ್ ಮಾಡ್ತಿದ್ದಾರೆ. ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಕನ್ಫರ್ಮ್ ನಾನು ಮಾಡಲ್ಲ. ನಾನು ಅದಕ್ಕೆ ಇನ್ವಾಲ್ವ್ ಆಗಿಲ್ಲಪ್ಪ. ಆಗಲ್ಲ ಸರ್, ನೀವು ಕೇಳಿ ಇರ್ತೀರಿ ಕಿಂಗ್ ಮೇಕರ್ಸ್ ಆ ಸರ್ಕಲ್ ಅಲ್ಲಿ ಇರೋದು ನಿಮ್ಗೆ ಗೊತ್ತಿಲ್ಲದೆ ಇರುವಂಥದ್ದೇನಿರುತ್ತೆ. ಸರ್ಕಲ್ ಒಂದೇ ಅಲ್ಲ ಸರ್. ಸರ್ಕಲ್ ಆಫ್ ಲೈಫ್ ಅಂತಾನು ಇರುತ್ತೆ ಅಲ್ವಾ? ಮೇಲ್ ಹೋದದ್ದು ಕೆಳಗೆ ಇಳಿಯಲೇಬೇಕು. ಈಗೋ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ವೇಗವಾಗಿ ಕೆಳಗೆ ಇಳಿಯೋದು. ಹಾಗಿದ್ರೆ ನಾನು ಕೇಳಿದ್ದು ನಿಜ ಅಂತ ಇದೇ ಹೇಳ್ತಾ
ನಿನಗೆ ರಾಮನ್ ತಿಳಿದಷ್ಟು ಬೇರೆ ಯಾರಿಗೂ ತಿಳಿದಿಲ್ಲ. ಒಂದು ದೊಡ್ಡ ಸಂಸ್ಥೆ ಮುಖ್ಯಸ್ಥರಾಗಿ ಎಲ್ಲರನ್ನು ಅಂದ್ರೆ ಸೀನಿಯರ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಆ ವಿಷಯದಲ್ಲಿ ಅವರದು ಮೈವೇ ಸರಿಯಾಗಿ ಹೇಳಿದೆ. ಹಾಗೆ ಮೊನ್ನೆ ಫೈನಾನ್ಸ್ ಕಮಿಟಿ ಮೀಟಿಂಗ್ ಎಲ್ಲ ಸೇರಿ ಎಲ್ಲ ಕುಲಂಕಷವಾಗಿ ವಿಚಾರಣೆ ಮಾಡಿ ಅವರಿಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಓ ಪಾಪ. ಮೊದಲು ನನಗೂ ಹಾಗೆ ಅನ್ನಿಸ್ತು, ಒಟ್ಟಾರೆ ನೋಡಿದಾಗ ನನ್ನ ಪಾಪ ಅನ್ನಿಸ್ತಿಲ್ಲ. ಅದು 2 ಆಪ್ಷನ್ಸ್ ಸರ್. ರಾಮನ್ನು ನಿರ್ದೇಶಕರ ಸ್ಥಾನದಿಂದ ಇಳಿಬೇಕು, ಮತ್ತೆ ಕಾನೂನುಬದ್ಧವಾಗಿ ಅವರಿಗೆ ಸಿಗಬೇಕಾದ ನಿವೃತ್ತಿ ವೇತನ ಮತ್ತೆ ಇತರೆ ಸೌಲಭ್ಯಗಳನ್ನ ನೀಡಲಾಗುತ್ತೆ. 1938 ಏಪ್ರಿಲ್ 1ನೇ ತಾರೀಕು ಅವರು ನಮ್ಮ ಡೈರೆಕ್ಟರ್ಶಿಪ್ಪಿಂದ ರಾಜೀನಾಮೆ ಕೊಡಬೇಕು. ಮತ್ತೆ ಅವರು ಅಲ್ಲಿವರೆಗೆ ಕಡ್ಡಾಯವಾಗಿ ರಜಾ ಮೇಲೆ ಹೋಗೋ ಹಾಗೆ ಪರ್ಮಿಷನ್ ಕೇಳಿಕೊಂಡು ಅರ್ಜಿನೂ ಸಲ್ಲಿಸಬೇಕು ಅಂತ ಇದೆ. ಸರ್, ಇದು ಇಟ್ ಡೆವಿಲ್ ಅಂಡ್ ಡೀಪ್ ಸಿ ಅಲ್ಲ ಸರ್? ಹೌದು, ಡೆವಿಲ್ ಅಂಡ್ ಡೀಪ್ ಸೀನೆ. ಈಗ ಏನ್ ಮಾಡಬೇಕು, ಎಲ್ಲ ಹೋಗ್ಬೇಕು, ಬೇರೆ ಕಡೆ ಕೆಲಸ ಹೋಗ್ಬೇಕು. ಆದ್ರೆ ಈ ಯುದ್ಧದ ಕಾಲ ಅಲ್ವೇ, ಈ ಪ್ರಪಂಚದ ಬೇರೆ ವಿಶ್ವವಿದ್ಯಾನಿಲಯಗಳು ಭಾರತೀಯ ವಿಜ್ಞಾನಿಗಳನ್ನ ಆಧಾರದಿಂದ ಕರೆಸ್ಕೊಳ್ಳೋದಿಲ್ಲ. ಅದು ನೋಬೆಲ್ ಪದವೀಧರರಾಗಿದ್ದರು. ಸರ್, ಅವ್ರು ಇನ್ನೂ ನಿವೃತ್ತಿ ಆಗೋಕ್ಕೆ 15-20 ವರ್ಷಗಳಾದರೂ ಅವಕಾಶ ಇದೆ. ನೋಡು, ಒಂದು ಪ್ರೊಫೆಷನ್ನಲ್ಲಿ ಬಹಳ ಬೇಗ ಮೇಲೆ ಏರಿ ಪದವಿ, ಪ್ರಶಸ್ತಿ ಮತ್ತು ಗೌರವ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ನೋಡು, ತುಂಬ ಕಷ್ಟ ಇದೆ. ಅವರು ಬರೀ ಫಿಸಿಕ್ಸ್ ಪಾಠ ಮಾಡೋ ಮೇಷ್ಟ್ರಾಗಿದ್ದಿದ್ರೆ ಯಾವುದು ಬೇರೆ ಕಾಲೇಜಿನಲ್ಲಿ ಅವ್ರಿಗೆ ಕೆಲಸ ಸಿಗ್ತಿದೆ. ಆದರೆ ಇವರು ನೋಬಲ್ ಆಗಿತ್ತು, ದೊಡ್ಡ ಸಂಶೋಧನೆಗಳನ್ನು ಮಾಡೋರು, IISc ಡೈರೆಕ್ಟ್ರು. ಹೇಳು, ಯಾರು ಇವರಿಗೆ ಕೆಲಸ ಕೊಡ್ಬೋದು? ಇಷ್ಟೆಲ್ಲ ಆದ ಮೇಲೆ ಇವರು ಬೇರೆಯವರು ಇವ್ರನ್ನ ಆದರ್ಶದಲ್ಲಿ ಕರೀತಾರ? ನನಗಂತೂ ಅನುಮಾನ ಇದೆ. ಅವರಂತೂ ಅದನ್ನೆಲ್ಲ ಒಪ್ಕೊಳ್ಳೋ ಜಾಯಮಾನವೇ ಅಲ್ವಲ್ಲ ಸರ್? ಸರಿಯಾಗಿ ಹೇಳಿದೆ, ಅವ್ರು ಒಪ್ಕೊಳ್ಳೋ ಜಾಯಮಾನ ಅಲ್ಲ. ಅವರು IISc-ನಲ್ಲಿ ತುಂಬಾ ಉತ್ಕೃಷ್ಟವಾದ ಕೆಲಸಗಳನ್ನು ಮಾಡಿದ್ದಾರೆ. ಇಟ್ಸ್ ಎ ಪ್ರೊಫೆಷನಲ್, ಐ ನೀಡ್ ಟು ಕಮೆಂಡ್ ಹಿಮ್. ಆ ವಿಷಯದಲ್ಲಿ ಅವರದು ಅರ್ಜುನನ ಬಾಣದ ರೀತಿ. ಯಾವುದೇ ಒಂದು ಕೆಲಸ ಇಟ್ಕೊಂಡ್ರು ಕೂಡ ಅದು ಗುರಿ ಮುಟ್ಟೋ ತನಕ ಸುಮ್ಮನೆ ಇರೋರೆ ಅವರು ಜಿಗಣೆ ನಾಗೇಂದ್ರನಾಥ್ ಸೇರಿ ಅಲ್ಟ್ರಾಸಾನಿಕ್ ಪ್ರೊಪಗೇಷನ್ನಲ್ಲಿ ಸಂಶೋಧನೆ ಮಾಡಿದ್ರು. ಮತ್ತೆ ಈ ಹಳ್ಳಗಳಲ್ಲಿ ಬೇರೆ ಬೇರೆ ಬಣ್ಣಗಳ ಪ್ರದರ್ಶಿಸೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಹಿಡಿದರು. ಮತ್ತೆ ವಸ್ತುಗಳಲ್ಲಿ ಘನ, ದ್ರವ, ಅನಿಲ ಅನ್ನೋ 3 ಸ್ಟೇಟ್ ಇರುತ್ತೆ. ಈ ದ್ರವ ಅನ್ನೋದು ಯಾಕಿರುತ್ತೆ ಅನ್ನೋದ್ರ ಬಗ್ಗೆ ಹೀಗೆ ಅವ್ರು ಯಾವ್ದಾದ್ರೂ ಒಂದು ಪ್ರಶ್ನೆ ನಿಂತ್ಕೊಂಡ್ರೆ ಅದು ಗುರಿ ಮುಟ್ಟೋವರೆಗೂ ನೀರು ಬಿಡದೇನೆ ಒಳ್ಳೆ ಚಿಗಡೆ ತರ ಹಿಡ್ಕೊಂಡು ಹಾಗೇನೆ ಅವರನ್ನ ಉಳಿಸ್ತಾರೆ. ಸರ್, ಜ್ಞಾನದ ಸಂಶೋಧನೆಗಳಿಗೆ ಆ ರೀತಿಯ ಜಿಗಟತನ ಇರಬೇಕಾಗುತ್ತೆ. ಅಬ್ಸಲ್ಯೂಟ್ಲಿ ರೈಟ್. ಇಲ್ದಿದ್ರೆ ಆ ಹಠ ಇದ್ದಿದ್ರೆ ದೊಡ್ಡ ನೀನು ಸಾಧಿಸಕ್ಕಾಗೋದಿಲ್ಲಪ್ಪ. ಆದ್ರೆ ಅವರನ್ನು ತೆಗೆದಾಕೊಟ್ಟೆ ಇನ್ನೊಂದು ಪೊಲಿಟಿಕಲ್ ಆಯಾಮ ಇದೆ. ಯಾವುದು ಸರ್ ಅದು? ಪೊಲಿಟಿಕಲ್ ಆಯಾಮ? ಪೊಲಿಟಿಕಲ್ ಅಂದ ಕೂಡ ನಿನ್ ಕಿವಿ ಹೇಗೆ ನೆಟ್ಕಾಗ್ಬಿಡ್ತು ನೋಡು. ಈ
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಸ್ಥಾಪಿಸಿದವರು ಯಾರು? ಡಾಕ್ಟರ್ ಕುಟುಂಬದವರಪ್ಪ. ಅಲ್ವಾ? ಅಂದಮೇಲೆ ಅವ್ರ ಕಡೆಯಿಂದ ಒಬ್ಬರು ಡೈರೆಕ್ಟ್ ಇದ್ದೇ ಇರ್ತಾರಲ್ವ ಕಮಿಟಿನಲ್ಲಿ. ಆ ಕಮಿಟಿನಲ್ಲಿ ಅವ್ರ ಕಡೆಯಿಂದ ಜೆ ಡಿ ಗಾಂಧಿ ಅನ್ನೋರು ಇದ್ರು. ಅವ್ರು ಏನೋ ತೊಂದರೆ ಇದೆ, ನಾನು ಕೆಲವು ತಿಂಗಳು ಬರೋದಿಲ್ಲ, ಟೆಂಪ್ರವರಿ ಇನ್ನೊಬ್ಬರನ್ನು ಸೇರಿಸ್ಕೊಳ್ಳಿ ಅಂತ ಹೇಳೋದಂತೆ. ಟಾಟಾ ಕಡೆಯಿಂದ ಈ ಹೋಮಿ ಬಾಬಾ ಅವ್ರನ್ನ ನೇಮಕ್ಕೆ ಪ್ರಸ್ತಾಪ ಮಾಡುತ್ತೆ. ನ್ಯಾಚುರಲಿ ಇದು ಮತ್ತೆ ಅದು ಟೆಂಪ್ರರಿ ಬೇರೆ ಅಲ್ಲ. ಈ ಸೂಕ್ಷ್ಮ ನಿಮ್ಮ ರಾಮಂಗೆ ತಿಳಿಬೇಕು. ಇಲ್ಲ, ನಾನು ಕಮಿಟಿನಲ್ಲಿ ಸೇರಿಸ್ಕೋಬೇಕಾದ್ರೆ ನನಗೆ ಗೊತ್ತಿರೋರೇ ಇರಬೇಕು ಅಂತ ಅವ್ರ ಕಡೆಗೆ ಬಾಬಾ ಅವ್ರನ್ನ ತಿರಸ್ಕರಿಸೋದು. ಸರ್, ದೊಡ್ಡ ರೀತಿಲಿ ರಾತ್ರಿ ಕಂಡು ಬಾವಿಗೆ ಹಗಲು ಬಿದ್ದು ಅನ್ನೋದಾಯ್ತು. ಹೌದು, ಹಾಗೆ ಎಲ್ಲ ಸೇರಿ ಕಮಿಟಿನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಹೇಳಿ. ಸರ್, ಅವ್ರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿಂದ ಅವ್ರು ಹೊರಗಡೆ ಬಂದು ಬಹುಶಃ ಬೇರೆ ಕಡೆ ಟ್ರೈ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ನಮಗೇನೋ ಅನುಮಾನ ಅವರು ಅಲ್ಲೇ ಮುಂದುವರಿಬಹುದು ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಈ ಯುದ್ಧದ ಸಮಯದಲ್ಲಿ ಬೇರೆ ಕಡೆ ಕೆಲಸ ಹುಡುಕೋದು ತುಂಬ ರಿಸ್ಕಿ ಅಲ್ವೇ? ನೀವು ಹೇಳೋದು ಕೇಳ್ತಿದ್ರೆ ನನಗೂ ಕೂಡ ಹಾಗೆ ಅನಿಸುತ್ತೆ. ಮತ್ತೆ ಅವರು ತುಂಬ ಲೆಕ್ಕಾಚಾರ ಮಾಡ್ತಾರೆ, ಯಾವ ರಿಸ್ಕ್ ಕೂಡ ತಗೊಳ್ಳೋದು. ಏನಿದೆ ಸರ್, ನನಗೆ ಹೊರಡೋ ಟೈಮ್ ಹೊರಡೋಕೊಂಡು ಇನ್ನೊಂದು ರಸಗುಲ್ಲ ತಗೋ ನೀನು ವಯಸ್ಸು ಚಿಕ್ಕದು ತೆನ್ನು, ಆಮೇಲೆ ವಯಸ್ಸಾದ್ಮೇಲೆ ನಿಧಾನ ನೋಡ್ಕೊಳ್ಳೋಣಂತೆ. ಇನ್ನು ಸಾಕಷ್ಟು ಒಂದು ಮಾತ್ರ ಬಿಡೋಕ್ಕಾಗೋದಿಲ್ಲ. ಸರ್, ಆಯ್ತು. ಸರ್, ನೀನು ಬೆಂಗಳೂರಿಗೆ ಹೋಗ್ತಾ ಇದ್ದೀನ? ಹೌದು ಸರ್. ಹೋದ್ರೆ ಅವ್ರನ್ನ ಕೇಳಿದೆ. ಆಗಿಲ್ಲ ಸರ್, ಹೇಳಿ ಸರ್. ಅವರು ಕಲ್ಕತ್ತಾದಿಂದ ಹೊರಟಾಗ ನಾನು ಪತ್ರಿಕೆ ಬಂದು ಲೇಖನ ಬಂದೆ. ಅದರ ಕಟಿಂಗ್ಸ್ನ ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಹಾಗಾದರೆ ಅವ್ರಿಗೆ ಥ್ಯಾಂಕ್ಸ್. ಆಗ್ಬೋದು ಸರ್, ಬರ್ತೇನೆ ಸರ್. ಅಲ್ಲ, ನಮಗೆ ಸ್ವಾತಂತ್ರ್ಯ ಬಂದು ಆಗಲೇ 1 ವರ್ಷ ಆಯಿತು. ನೀವು IISc ಡೈರೆಕ್ಟರ್ ಕೆಲಸ ಬಿಟ್ಟು 9 ವರ್ಷ. ಇನ್ನು 2 ವರ್ಷಗಳಲ್ಲಿ ನಿವೃತ್ತಿ. ಏನಿವತ್ತು ಕ್ಯಾಲೆಂಡರ್ ನೋಡ್ಬಿಟ್ಟು ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ನೆಲ್ಲ ನೆನಪು ಮಾಡ್ಕೊತಾ ಇದೆಯಾ? ಮತ್ತೆ ರಿಟೈರ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ವಿಜ್ಞಾನ ಬಿಟ್ಟು ಬೇರೆ ಯಾವುದ್ರೊಳಗೂ ಆಸ್ತಿ ಇಲ್ಲ, ಬಹುಶಃ ಮಾಡೋಕ್ಕೂ ಬರೋದಿಲ್ಲ ಅಂತ. ಅದಕ್ಕೆ ನನ್ನದೇ ಆದಂಥ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸಬೇಕು ಅಂತೀನಿ. ಇಷ್ಟು ವರ್ಷ ಮಾಡಿ ಸಾಕಾದ್ರೆ ಮತ್ತೆ ಮೊದಲಿಂದ ಶುರು ಮಾಡ್ಬೇಕಾ? ಅದು ಈ ವಯಸ್ಸಿನಲ್ಲಿ. ಲೋಕಂ, ನಿನಗೆ ಗೊತ್ತಾ, ಈ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಅಥವಾ ಫಾರಿನ್ ದೇಶಗಳಲ್ಲಿ ಈ ದೊಡ್ಡ ದೊಡ್ಡ ವಿಜ್ಞಾನಿಗಳು ನಿವೃತ್ತಿ ಅಂತಾನೆ ಆಗೋದಿಲ್ಲ. ಅವ್ರಿಗೆ ಎಮೆರಿಟಿಸ್ ಇನ್ನೆಂಥದ್ದೋ ಒಂದು ಪೊಸಿಷನ್ ಕೊಟ್ಟು ಅವರನ್ನ ಅಲ್ಲೇ ಉಳಿಸ್ಕೊತಾರೆ. ಅದರಿಂದ ಸಂಸ್ಥೆಗೂ ಒಂದು ಗೌರವ, ವಿದ್ಯಾರ್ಥಿಗಳಿಗೂ ಒಂದು ಇನ್ಸ್ಪಿರೇಷನ್. ಆದ್ರೆ ನಮ್ಮಲ್ಲಿ ಈ ರೀತಿ ಆಗೋದಕ್ಕೆ ಇನ್ನೂ ಬಹಳ ವರ್ಷ ಬೇಕು ಅನ್ಸುತ್ತೆ. ಅದು ಅಲ್ಲದೆ ಈಗ ತಾನೇ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ. ಅಂದ್ರೆ ನನಗಂತೂ ಯಾವ ಸಂಸ್ಥೆಯಿಂದನೂ ಅಂತ ಆಹ್ವಾನಗಳು ಬಂದಿಲ್ಲ. ನಿನಗೆ ಗೊತ್ತಿಲ್ಲ ಲೋಕ, ನಾನು ಡೈರೆಕ್ಟರ್ ಹುದ್ದೆ ಬಿಟ್ಟ ಮೇಲೆ ಯುರೋಪು, ಅಮೇರಿಕಾ ಕೆಲವು ಯೂನಿವರ್ಸಿಟಿಗಳಲ್ಲಿ ಟ್ರೈ ಮಾಡಿದ್ದೆ. ಹೌದಾ? ನಂಗೆ ಹೇಳಲೇ ಇಲ್ಲ ನೀವು. ಸ್ವಲ್ಪ ಮುಂದುವರೆದ್ರೆ ಹೇಳೋಣ ಅಂದ್ಕೊಂಡೆ. ಆಶ್ಚರ್ಯ ಏನು ಅಂತಂದರೆ, ದೇರ್ ವಾಸ್ ನೋ ಫೇವರಬಲ್ ರೆಸ್ಪಾನ್ಸ್ ಫ್ರಮ್ ಎನಿ ಆಫ್ ದಿ ಯೂನಿವರ್ಸಿಟೀಸ್.
ನೋಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ನಿಗಾ ಇರ್ಬೋದು, ಬೇರೆ ದೇಶದವ್ರಿಗೆ ಕೆಲಸ ಕೊಡೋದ್ರ ಬಗ್ಗೆ ಇಲ್ಲದೆ ಇರ್ಬೋದಲ್ಲ. ಆದ್ರೆ ಸತ್ಯ ಏನು ಅಂತಂದ್ರೆ ಕಳೆದ 9 ವರ್ಷಗಳು ನರಕ ಅನುಭವಿಸಂಗಾಯ್ತು. ಅದಲ್ಲ 5 ವರ್ಷ ಅಂತೂ ಯಾರಿಗೂ ಬೇಡ ಅಲ್ವ? ನನಗೂ ಗೊತ್ತು, ನೀವು ಮೊದಲಿನ ರೀತಿ ಇರಲಿಲ್ಲ. ನೀವು ನನ್ನ ಜೊತೆ ಹೆಚ್ಚು ಸಮಯ ಕಳೀದೇ ಇರಬಹುದು, ಆದರೆ ನೀವು ಸಿಗ್ತಾ ಇದ್ದಿದ್ದ ಗೌರವ, ನೀವು ಪಡ್ತಾ ಇದ್ದಿದ್ದ ಸಂತೋಷ ಇದೆಲ್ಲ ನೋಡಿದ್ರೆ ನನಗೂ ಎಷ್ಟು ಉತ್ಸಾಹ ಮೂಡ್ತಿತ್ತು ಗೊತ್ತಾ. ನನ್ನ ಗಂಡನ ಸಾಧನೆ ಬಗ್ಗೆ ಗರ್ವನೂ ಇತ್ತು. ಆದರೆ ಕಳೆದ 10 ವರ್ಷಗಳಂತೂ ಥ್ಯಾಂಕ್ ಯು ಲೋಕ. ನೀನು ಯಾವತ್ತು ಹೀಗೆ ಮಾತನಾಡಿದ್ರೆ ನಾನು ಕೇಳೇ ಇರಲಿಲ್ಲ. ಹೌದಲ್ವಾ? ನಾವಿಬ್ರು ಪರಸ್ಪರ ಸಂತೋಷವನ್ನ, ಉನ್ನತಿಯನ್ನ ಮುಕ್ತವಾಗಿ ಹಂಚ್ಕೊಂಡಿದ್ದೇ ಇಲ್ಲ. ನನಗಂತೂ ಮಕ್ಕಳ ಚಿಂತೆ ಬೇರೆ ಇತ್ತಲ್ಲ. ದೊಡ್ಡವನ್ ಹಾಗಾದ, 2ನೇ ವಿದೇಶಕ್ಕೆ ಹೋದ, ನಾನು ಒಬ್ಳೆ ಆದೆ. ನಾನಂತೂ ನನ್ನ ವಿದ್ಯಾರ್ಥಿಗಳು ಇಲ್ಲದೆ ಸತ್ತೇ ಹೋಗ್ಬಿಡ್ತೀನೋ ಏನೋ. ಅದಕ್ಕೆ ನನ್ನದೇ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟನ್ನ ಪ್ರಾರಂಭಿಸಬೇಕು ಅಂತಿರೋದು. ಅದು ಒಳ್ಳೇದೇ ಬಿಡಿ. ನಿಮಗೆ ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋದು ಬರಲ್ಲ, ದೊಡ್ಡದಿರ್ಲಿ ಸಣ್ಣದಿರ್ಲಿ, ನೀವೇ ಬಾಸ್ ಆಗಿದ್ರೆ ಸಂತೋಷದಿಂದ ಇರ್ತೀರಿ. ನನಗೆ ಅನ್ಸುತ್ತೆ ನೀನು ಮತ್ತೆ ಆ ಪಾಲ್ ಇಬ್ಬರೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಅಂತ. ಇರ್ಲಿ, ಮಹಾರಾಜರು ಎಷ್ಟು ಎಕರೆ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ, ಮತ್ತೆ ಕೆಂಗೇರಿ ಹತ್ರ ಇರೋ ತೋಟ? ಮಹಾರಾಜರು 7 ಎಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೆಂಗೇರಿ ಹತ್ರದ್ದು ಸ್ವಂತದ್ದು, ಅದು ವೀಕೆಂಡ್ ರಿಟ್ರೀಟ್. ಇಲ್ಲಿ ಬೆಳೆದ್ರೆ ಸಂಸ್ಥೆ, ಆಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು. ನೋಡೋಣ. ಮೈಸೂರು ಮಹಾರಾಜರು ಬರೀ ಜಾಗ ಕೊಡ್ತಾರಂತ ಅಥವಾ ಹಣನೂ ಕೊಡ್ತಾರಂತ? ಸ್ವಲ್ಪ ಹಣನೂ ಕೊಡ್ತಾರೆ, ಸ್ವಲ್ಪ ಹೊಂದಿಸ್ಕೋಬೇಕಾಗುತ್ತೆ. ನೋಡೋಣ. ನೆಹರು ಸ್ವಾತಂತ್ರ್ಯ ಬಂದ ಮೇಲೆ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸ್ಥಾಪಿಸೋದ್ರ ಬಗ್ಗೆ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವ್ರ ಮಾತು ಹಣ ಆಗಿ ಕನ್ವರ್ಟ್ ಆಗುತ್ತೋ ಏನೋ ನೋಡೋಣ. ನನಗೇನೋ ಮನುಷ್ಯ ಹೇಳ್ದಂತೆ ಮಾಡೋರು ಅಂತ ಅನಿಸುತ್ತೆ. Yes, he is genuine and the passion he brings to the table is fantastic. ಆದರೆ ರಾಜಕೀಯದಲ್ಲಿ ಎಲ್ಲರನ್ನು ತೂಗಿಸ್ಕೊಂಡು ಹೋಗ್ಬೇಕಲ್ಲ. ನೋಡೋಣ. ನಾನು ಸೇವಾ ಸದನದ ಕೆಲಸಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಒಳ್ಳೆಯದು. ಬಾಬಾ ಹೇಗಿದೆಯಾ? ಲೋಕಂ ನೋಡು, ಪಾಲ್ ಬಂದಿಯಾನೆ. ಬಂದ, ನನಗೆ ಮೊದಲೇ ಗೊತ್ತಾಗಿತ್ತು. ಇರಿ, ಕಾಫಿ ತಗೊಂಡೇ ಬರ್ತೀನಿ. ನಿಮ್ಮಿಬ್ರದ್ದು ಸಪರೇಟ್ ಚಾನಲ್ ಏನಾದ್ರು ಇದೆಯಾ? ನೀನು ಬರೋದೇ ಗೊತ್ತಿರಲಿಲ್ಲ ನೋಡು. ನನ್ನ ಮನೆಯಲ್ಲಿ ನಾನೇ ಬೇರೆಯವ್ರನ್ನಾಗ್ಬಿಟ್ಟೆ. ಹಾಗೇನಿಲ್ಲ ಸರ್, ಫೋನ್ ಮಾಡಿದಾಗ ನೀವು ಸಿಗ್ಲಿಲ್ಲ, ಮೇಡಮ್ ಸಿಕ್ಕಿದ್ರು ಮಾತಾಡಿದ್ದೆ ಅಷ್ಟೇ. ಹೇಗಿದ್ಯಾ ಪಾಲ್? ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಿ? ಆರಾಮ್. ಮತ್ತೆ ಹೆಂಡತಿ ಮಕ್ಕಳು ಎಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ ಮೇಡಮ್. ತಗೊಳ್ಳಿ, ಕಲ್ಕತ್ತಾ ರಸಗುಲ್ಲ. ಓ, ಸಂತೋಷ. ಸರ್ ಹೇಳಿ, ಇನ್ಸ್ಟಿಟ್ಯೂಟ್ ಹೇಗಿದೆ? ಹೇಗಿತ್ತು ಅಂತ ನೀನು ಹೇಳು. ನೀನೊಂಥರ ವೈಡ್ ಬ್ಯಾಂಡ್ ರಿಸೀವರ್ ಇದ್ದಂಗೆ ಎಲ್ಲನೂ ಗೊತ್ತಿರುತ್ತೆ. ಹಾಗೇನಿಲ್ಲ ಸರ್, ನೀವು IASC ಬಿಟ್ಮೇಲೆ ರಾಮನ್ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ದು ತುಂಬ ಒಳ್ಳೆಯದೇ ಆಯಿತು. ಮತ್ತೆ ನಾನು ಬೆಂಗಳೂರಿಗೆ ಬಂದು ಭಾಳ ದಿನ ಆಗಿತ್ತಲ್ಲ, ಮತ್ತೆ ನೀವು ಇನ್ಸ್ಟಿಟ್ಯೂಟಲ್ಲಿ ಒಳ್ಳೊಳ್ಳೆ ಮಕ್ಕಳನ್ನೆಲ್ಲ ಬೆಳೆಸಿದ್ದೀರಿ ಅಂತ ಕೇಳಿದ್ದೆ. ಹಾಗಾಗಿ ಗಳನ್ನೇನೋ ಬೆಳೆಸಿದ್ವಿ. 20 ವರ್ಷಗಳು ಕೆಲಸಗಳು ಸರಿಯಾಗಿ ನಡೆದು. ಪಾಲ್, ಆ ಮರಗಳಲ್ಲಿ ನೀಲ್ಗಿರಿ ಕೂಡ ಇದೆ. ಎತ್ತರವಾಗಿ ಬೆಳೆದಿವೆ ಅಂದ್ರೆ ಪಕ್ಕದಲ್ಲಿರೋ IISc ಟವರ್ ಕೂಡ ಕಾಣಬಾರ್ದು. 5 ವರ್ಷದಲ್ಲಿ ಅಷ್ಟು ಎತ್ತರವಾಗಿದೆ. ಪಾಲ್, ಒಂದು ಸಂಸ್ಥೆ ಅಂತಂದ್ರೆ ಬರೀ ಮರಗಳು, ಕಟ್ಟಡ ಅಲ್ಲ. ಶ್ರೇಷ್ಠ ಮಟ್ಟದ ಸಂಶೋಧನೆಯನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋ ಒಂದು ವಿಜ್ಞಾನಿಗಳ ತಂಡ ಬೇಕು. ಯಾಕೆ ಸರ್ ಹಾಗಿರ್ತೀವಿ?
ನಾನು ಬಹಳ ಕೇಳಿದ್ದೇನೆ ನಿಮ್ಮ ವಿಜ್ಞಾನಿಗಳ ಬಗ್ಗೆ. ಜಯರಾಮ್, ಪಂಚಮಕೇಶನ್, ರಾಮಚಂದ್ರನ್. ಎಲ್ಲರೂ ಇದ್ರು ತಮ್ಮ PhD ಪಡೆದು ಹೋದ್ರು. ನಮ್ದೊಂಥರ PhD ಪಡೆಯೋ ಕಾರ್ಖಾನೆ ಆಗೋಗಿದೆ ನೋಡಿ. ಸರ್, ಈ ಟ್ರೆಂಡ್ ಎಲ್ಲ ಕಡೆಗೂ ಇದೆ. ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ಇದನ್ನೇ ನಾನು ಗಮನಿಸಿದ್ದೇನೆ. ಮತ್ತೆ IIT-ಯಲ್ಲೂ ಹೀಗೆ ಅಂತೆ, ಬ್ರೈನ್ ಡ್ರೈನ್ ಅಂತಾರಲ್ಲ. ಇರ್ಬೋದು. ಒಂದು ದೇಶ ತನ್ನ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೋದು, ಅಂದರೆ ಮಿನರಲ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಈಗ ಹೇಳಿದ್ರೆ ಈ ಮುದುಕ ಏನೇನೋ ಹೇಳ್ತಾನೆ ಅಂತ ಅನ್ಕೋತಾರೆ. ಅಷ್ಟೇ ಯಾಕೆ ಕೊಡೋದು, ಅಷ್ಟು ದೂರ ಯಾಕೆ? ನನ್ನ ಮನೆಯಲ್ಲಿ ನನ್ನ ಮಗ ಮಾಡಿದ್ದು ಅದನ್ನು ಸರ್, ಅದನ್ನ ನಾವು ತಪ್ಪು ಅಂತ ಕರೆಯಲಾಗಲ್ಲ. ಏಕೆಂದರೆ ಬೇರೆ ದೇಶಕ್ಕೆ ಹೋಗೋಕೆ ಇಲ್ಲಿ ತನಕ ಅನುಕೂಲಗಳು ಇರಲಿಲ್ಲ, ಹಡಗಿನಲ್ಲೇ ಹೋಗ್ಬೇಕು. ಈಗ ಜಗತ್ತು ಹತ್ರ ಹತ್ರ ಆಗಿದೆ. ಬುದ್ಧಿವಂತರು ಈ ರೀತಿ ಹೊರಗಡೆ ಹೋಗೋದು ಸಹಜ ಆಗಿದೆ ಸರ್. ಹೇಳೋದು ಸರಿ ಇರ್ಬೋದು, ಅಥವಾ ಇದು ಮುದುಕನ ಹೊಸಗೆಗಳೇ ಇರ್ಬೋದು. ಹಾಗೆಲ್ಲ ಹೇಳ್ಬೋದು. ಸರ್, ಹೇಳಿ ನಿಮ್ಮ ದಿನಚರಿ ಹೇಗಿರುತ್ತೆ? ಏನು ಅಂತ ಹೇಳಿದೆ ಪಾಲ್, ಕಲ್ಕತ್ತಾದಲ್ಲಿ ಇವ್ರ ಆರೋಗ್ಯ ಹದಗೆಟ್ಟ ಮೇಲೆ ವಾಕಿಂಗ್ ಮಾಡಿ ಅಂತ ಹೇಳಿದ್ರು. ಅದಂತೂ ನಿರಾತಂಕವಾಗಿ ನಡ್ಕೊಂಡು ಬಂದಿದೆ ನೋಡು. ಈಗ ಇನ್ಸ್ಟಿಟ್ಯೂಟ್ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ನಡೀತಾರೆ ಅಂತ ಖಂಡಿತವಾಗೂ ಹೇಳ್ಬೋದು. ಸರ್, ಮತ್ತೆ ಒಂದು ಸರ್ಜರಿ ಕೂಡ ಮಾಡಿಸ್ಕೊಂಡಿರ್ಬೇಕು. ಅಷ್ಟರೊಳಗೆ ಮುಗಿತು. ನಮಗೊಬ್ರು ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ, ಡಾಕ್ಟರ್ ಸುಬ್ರಾವ್ ಅಂತೇಳಿ, ಬಹಳ ಒಳ್ಳೆಯವರು. ಒಬ್ಬ ಒಳ್ಳೆ ಫ್ಯಾಮಿಲಿ ಡಾಕ್ಟರ್ ಬಿಟ್ರೆ ಎಷ್ಟು ಅನುಕೂಲ ಆಗುತ್ತೆ. ಮತ್ತೆ ಬೆಳಿಗ್ಗೆ ಇನ್ಸ್ಟಿಟ್ಯೂಟ್ಗೆ ಎಷ್ಟು ಕೊಡ್ತೀವಿ? ಬೆಳಗ್ಗೆ 9 ಗಂಟೆಗೆಲ್ಲ ಅಲ್ಲಿ ಇರ್ತೀನಿ. ನನಗೊಬ್ರು ಒಳ್ಳೆ ಸ್ಟೆನೋ ಸಿಕ್ಕಿದ್ದಾರೆ, ಪದ್ಮನಾಭ್ ಅಂತ. ನನ್ನ ಎಲ್ಲ ಅವಶ್ಯಕತೆಗಳನ್ನ ಎಲ್ಲ ನೋಡ್ಕೊತಾರೆ ನೋಡಿ. ಮತ್ತೆ ಈಗ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೆಲ್ಲ ವಿಜ್ಞಾನದ ಬಗ್ಗೆ ಬಹಳ ಕೆಲಸ ನಡೀತಾರೆ. ನಿಮ್ಮಲ್ಲೂ ಬಿಡೋಪ್ಪ, ಎಲ್ಲರೂ ಒಂದೇ ಕುದುರೆ ಹತ್ತಕ್ಕಾಗತ್ತ? ನ್ಯೂಕ್ಲಿಯರ್ ಫಿಸಿಕ್ಸ್ ಹ್ಯಾಸ್ ಬಿಕಮ್ ಫ್ಯಾಷನಬಲ್. ಅಲ್ಲ, ಫಿಸಿಕ್ಸ್ನಲ್ಲೇ ಇನ್ನೂ ಬೇರೆ ಬೇರೆ ಭಾಗಗಳಿದೆ ಅಲ್ವಾ? ಬೆಳಕು, ಶಬ್ದ, ಹೀಗೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಗಿನ್ನೂ ಸಾಕಷ್ಟಿದೆ. ಏನೋ ಕ್ರಿಸ್ಟೋಗ್ರಫಿ ಬಗ್ಗೆ ಬಹಳ ಕೆಲಸಗಳು ಮಾಡಿತಾ ಇದ್ದೀರಿ ಅಂತ ನೀನು ಎಲ್ಲರೂ ಗೊತ್ತಿರುತ್ತಲ್ಲ, ನೀನು ಸುಮ್ಮನೆ ಒಂದು ಕನ್ಫರ್ಮೇಷನ್ಗೋಸ್ಕರ ಅಂತ ಕೇಳ್ತೀಯ. ಹೌದು, ಒಂದಷ್ಟು ದಿನ ಒಳ್ಳೊಳ್ಳೆ ಕೆಲಸಗಳು ನಡೆದಿದ್ದದ್ದು ನಿಜ. ಒಂದು ಹಂತಕ್ಕೆ ಬಂದಮೇಲೆ ನಮ್ಮ ವಿಜ್ಞಾನಿಗಳು ಡಾಲರ್ ಹಕ್ಕಿಗಳಾಗ್ಬಿಡ್ತಾರೆ. ಸರ್ಕಲ್ ಆಫ್ ಲೈಫ್ ಅಲ್ವಾ ಸರ್? ಎಲ್ಲರೂ ಬರಲೇಬೇಕು, ಇಲ್ಲಿ ಕೆಲಸ ಮುಂದುವರಿಸಲೇಬೇಕು. ಅವರೆಲ್ಲ ಇಲ್ಲಿಗೆ ಬರ್ಬೋದು, ಆದರೆ ನಾನಿರ್ಬೇಕಲ್ಲ. ಪಾಲ್, ನೀನು ಏನು ಅನ್ಕೊಂಡಿದ್ಯಾ? ನನಗೆ ಎಷ್ಟು ವಯಸ್ಸು ಅನ್ಕೊಂಡಿದ್ಯಾ? ನಿನಗೇನೋ ವಯಸ್ಸಾಗೋದಿಲ್ಲ, ಹೀಗೆ ಇರ್ತೀಯ ಅಂತಂದ್ರೆ ನಮಗೆಲ್ಲ ಆಗೋದಿಲ್ಲ ಅನ್ಕೊಂಡಿದ್ಯಾ? ಫ್ಯಾಷನ್ನು ಎಲ್ಲ ಸರಿ ಪಾಲ್, ಆದ್ರೆ ಹೊತ್ತಿಗೆ ಊಟ ತಿಂಡಿ ಎಲ್ಲ ಮಾಡ್ಬೇಕಂದ್ರೆ ನನಗಂತೂ ಸಾಕಾಗಿ ಹೋಗಿದೆ. ನನ್ನ ಮಾತ್ರ ಕೇಳೋ ಕಾಲ ಮುಗೀತು ನೋಡು. ಒಂದು ಕೆಲಸ ಮಾಡು, ನೀನೇ ಬಂದ್ಬಿಡು ಬೆಂಗಳೂರಿಗೆ. ಓ, ಬಂದೇ ಬಿಡ್ತೀನಿ ಮೇಡಮ್. ಮತ್ತೆ ಇಲ್ಲಿನ ಹವೆ ಎಷ್ಟು ಚೆಂದ ಇರುತ್ತೆ. ಮತ್ತೆ ಕಾಫಿ, ಮೈಸೂರು ಪಾಕ್ ಕೂಡ ಸಿಗುತ್ತಲ್ಲ. ಹಾಗೆ ಮಾತಾಡಕ್ ಬರ್ಬೇಕು ನೋಡಿ ಎಲ್ಲರಿಗೂ. ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನೀವ್ ಇಲ್ಲಿ ಬಂದ ಹಾಗೆ. ಇಲ್ಲ ಮೇಡಮ್, ಈ ಸಾರಿ ಹೋದ್ರೆ ನಾನೆಲ್ಲರೂ ಬಾಯಿ ಬಂದೇ ಬಿಡ್ತೀನಿ ನೋಡಿ. ಸರಿ, ಹಾಂ ಆಗಲಿ. ಸರ್, ಆಗ ಬರ್ತಾ ಇದೆ. ನಿಮ್ಮ ಜೊತೆ ಮಾತಾಡ್ತಿದ್ರೆ ಕಲ್ಕತ್ತಾ ದಿನದ ನೆನಪುಗಳಾಗುತ್ತೆ. ನನ್ನ ಜೀವನದ ಅತ್ಯಂತ ಖುಷಿಯ ದಿನಗಳು. ಹಾಗೆ ಆಗಿದೆ ಸರ್. ಬರ್ತೀನಿ.
ಮೇಡಮ್, ಇವತ್ತೊಂದು ವಿಷಯ ಆಯ್ತು. ಏನು? ನಾನೊಂದು ಹಾ, ಲೆಕ್ಚರ್ ಕೊಡಕ್ಕೆ ಹೋಗಿದ್ದೆ, ಹಾ, ಥಿಯರಿ ಆಫ್ ಹಿಯರಿಂಗ್ ಅಂತ. ಕಿವಿ ಹೇಗೆ ಕೆಲಸ ಮಾಡುತ್ತೆ, ಶಬ್ದದ ತರಂಗಗಳು ಯಾವ ಅಂಗದ ಮೇಲೆ ಬಿದ್ದರೆ ಏನು ಪರಿಣಾಮ ಬೀರುತ್ತೆ ಇತ್ಯಾದಿ. ಗಾಂಧಿ ಮೆಮೋರಿಯಲ್ ಲೆಕ್ಚರ್ ಅಲ್ಲ, ಓಹೋ, ಹಾ, ಆದರೆ ಇಷ್ಟು ದಿನಕ್ಕೆ ಫಿಸಿಕ್ಸ್ ಓದಿದ್ದಕ್ಕೂ ಇವತ್ತು ಸಾಕು ಅನ್ನಿಸ್ತು. ಯಾಕಷ್ಟು ವಿಷಾದದ ಮಾತಾಡ್ತೀರಿ ಸಿರಿ? ನೀವು ಭೌತಶಾಸ್ತ್ರವನ್ನ ಓದಿದ್ರಿಂದ ಜೀವನ ಪೂರ್ತಿ ಸಂತೋಷವನ್ನೇ ಅನುಭವಿಸಿದ್ದೀರಿ, ಮುಗಿದು ಕೊಟ್ಟಿದ್ದೀರಿ. ಇತ್ತೀಚಿನ ಕೆಲವು ವರ್ಷಗಳು ಹಿಂಸೆ ಕೊಟ್ಟು ನಿಜ, ಆದರೆ 60 ವರ್ಷಗಳಲ್ಲಿ ನೀವು ಭೌತಶಾಸ್ತ್ರವನ್ನೇ ಜೀವಿಸಿದ್ದೀರಿ ಅಲ್ವಾ? ಬಹುದು, ಆದರೆ ಹೆಚ್ಚಿನದನ್ನು ಇನ್ನೇನೋ ಸಾಧಿಸ್ಬೋದಾಗಿತ್ತು ಅಂತ ಅನ್ಸಲ್ಲ ನನಗೆ. ಇದು ನಾನು ನನ್ನ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾರಂಭಿಸಿದಾಗ ಇದ್ದ ಕನಸು. The Raman Research Institute was created by me in 1948 to provide a place in which I could continue my studies in an atmosphere more conducive to pure research than that found in most scientific institutions. To me, the pursuit of science has been an aesthetic and joyous experience. The institute has been to me a heaven where I could carry on my highly personal research work. The personal character of Raman Research Institute should obviously change after me. It must blossom into a great center of learning, embracing many branches of science. Scientists from different parts of India and from all over the world must be attracted to it. The foundations of such a center have already been laid. With its beautiful gardens, large libraries, and extensive museums, I feel that the institute offers a perfect nucleus for the growth of a center of higher learning. ಅಲ್ಲ, ಎಷ್ಟು ಚೆನ್ನಾಗಿದೆ ನಿಮ್ಮ ಭಾಷೆ. ಅದರಲ್ಲೂ ನಿಮ್ಮ ನಂತರವೂ ಇದು ಹೀಗಾಗಬೇಕು ಅಂತ ಬರ್ತಿದ್ದಂತೂ ಅದ್ಭುತವಾಗಿದೆ ನೋಡಿ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಕರ್ಮಣ್ಯೇ ವಾಧಿಕಾರಸ್ತೆ ಅಂತ, ಅದನ್ನ ನೆನಪಿಸುತ್ತೆ. ಇನ್ನೊಂದು ಮಾತು ಹೇಳ, ನೀವು ಬೇಜಾರು ಮಾಡ್ಕೊಳ್ಬಾರ್ದು. ಹೇಳು, ಇಷ್ಟು ವರ್ಷ ಆದ್ಮೇಲೆ ನಿಮ್ಮ ಜೊತೆ ಎಂತ ಬೇಜಾರು? ನೀವು ಇದ್ರ ಜೊತೆ ಇನ್ನೊಂದು ಮಾತು ಹೇಳಿದ್ರಿ. This institute is a monument to my egotism. I am an egotist, and just as the Egyptian kings used to build their pyramids before their death, so is this institute my pyramid ಅಂತ. ನನ್ನ ಈಗೋ ಅನ್ನೋ ಬೆಲೂನಿಗೆ ನಿನ್ನ ಹಾಗೆ ಯಾರು ಸೂಜಿ ಚುಚ್ಚೋರಿಲ್ಲ ನೋಡಿ. ಹೌದು, ಇದು ನನ್ನ ಪಿರಮಿಡ್. ನಾನು ಸತ್ತ ಮೇಲೆ ನನ್ನ ಸಮಾಧಿ ಇರೋ ಪಿರಮಿಡ್.
ನಿನಗೆ ನೆನಪಿದೆಯಾ? ಏನು? ನಾನೊಂದು ಕ್ಯಾಲೆಂಡರ್ ಮಾಡ್ಕೊಂಡಿದ್ದೆ ವಾಕ್ ಮಾಡೋದಕ್ಕೆ. ವಾಕ್ ಮಾಡೋದೇನೋ ಅಭ್ಯಾಸ ಆಯ್ತು. ಕ್ಯಾಲೆಂಡರ್ ಬೇಡ, ಆದರೆ ನಡೆಯೋದಕ್ಕೆ ಆಗೋದಿಲ್ಲ ನೋಡಿ. ಇದೊಂದನ್ನ ಮಾತ್ರ ನೀವು ಜೀವಮಾನ ಪೂರ್ತಿ ಪಾಲಿಸ್ಕೊಂಡು ಬಂದ್ರಿ ನೋಡಿ. ಮೊದಲೆಲ್ಲ ನಾನು ರೇಗ್ತಿದ್ದೆ, ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ತಿದ್ದೆ. ಆಮೇಲೆ ಯೋಚಿಸೋದು ನಡೆಯೋದು ಇದೇ ಕೆಲಸ. ಬಂದ ಮೇಲೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ರೇಗೋದ್ ಬೇರೆ. ಎಲ್ಲ ಸಾಮಾನ್ಯ ಆಗೋಯ್ತು. ಅಲ್ಲ, ವಾಕ್ ಮಾಡಬೇಕಾದ್ರೆ ಇನ್ನೇನು ಮಾಡೋದು? ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಯೋಚನೆ ಮಾಡೋದು, ಫಿಸಿಕ್ಸ್ ಬಗ್ಗೆ, ಹೀಗೆ ಕೆಲವರು ಹೇಳ್ತಾರೆ ಭೌತಶಾಸ್ತ್ರದ ಅನೇಕ ಸಂಗತಿಗಳು ಹೊಡೆದಿದ್ದು ವಾಕ್ ಮಾಡಬೇಕಾದ್ರೆ. ನಾನು ಕೇಳಿದ್ದೀನಿ, ಆದ್ರೆ ಇದು ನಿಮಗಲ್ಲ. ನೀವೊಂಥರ ಒಂಟಿ ಸಲಗ ಇದ್ದ ಹಾಗೆ. ಹರಟೆ ಹೊಡಿತಾ ಯೋಚಿಸೋದು ಹಂಚ್ಕೊಡೋದು ಇದೆಯಲ್ಲ, ಅದು ನಿಮ್ಮ ರಕ್ತದಲ್ಲೇ ಬರಲಿಲ್ಲ. ನೀವುಂಟು, ನಿಮ್ಮ ಶಿಷ್ಯರುಂಟು, ಅಷ್ಟೇ. ಶಿಷ್ಯರು ಎಲ್ಲಿದ್ದಾರೆ ಅವರೆಲ್ಲ? ಮೊದಲನೇ ಅವನು ರಾಮನ್, ನನ್ನ ಜೊತೆ ಕೆಲಸ ಮಾಡಿದಂಥ ಕೃಷ್ಣನ್. ರಾಮನ್ ಎಫೆಕ್ಟ್ ಕಂಡುಹಿಡಿಯೋದ್ರಲ್ಲಿ ನನ್ನ ಜೊತೆ ಕೆಲಸ ಮಾಡಿದವನು. ಆಮೇಲೆ ನನ್ನನ್ನು ಕಂಡ್ರೆ ಮುರಿದು ಬೀಳ್ತಿದ್ದ, ಆದಷ್ಟು ದೂರ ಇರ್ತಿದ್ದ. ಅದೊಂದು ಮಾತ್ರ ಯಾಕೆ ಹಾಗಾಯ್ತು ಅಂತ ನನಗೆ ಇನ್ನೂ ತಿಳಿದಿಲ್ಲ ನೋಡಿ. ಎಷ್ಟು ಪ್ರತಿಭಾಶಾಲಿ ಅವನು, ಎಷ್ಟು ಬೈದ್ರು ನಗ್ನಗ್ತಾ ಕೆಲಸ ಮಾಡ್ತಿದ್ದ ನನ್ನ ಜೊತೆ. ಆಮೇಲೆ ಆ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಯ ಚೇರ್ಮನ್ ಏನೋ ಆದ, ದೊಡ್ಡ ದೊಡ್ಡ ಕಮಿಟಿಗಳು, ಅದರ ಮೀಟಿಂಗು, ಹೀಗೆ ಕಾಲ ಕಳೆದ್ಬಿಟ್ಟನು. ಆದರೂ ಈ ರೀತಿಯ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಮುನ್ನಡೆಸೋಕೆ ವಿಜ್ಞಾನ ಗೊತ್ತಿರೋರಿದ್ರೆ ಉತ್ತಮ. ನೆಹರುವರೆಗೂ ಇದೇ ರೀತಿಯ ಕನಸುಗಳಿರ್ತಲ್ವಾ? ಅದು ಬಿಟ್ಟು ವಿಜ್ಞಾನನೇ ಗೊತ್ತಿಲ್ದಿರೋರ್ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ರೆ ಏನ್ ತಾನೇ ಮಾಡೋಕ್ಕಾಗುತ್ತೆ? ನೀ ಹೇಳಕ್ ಸರಿ ಇರ್ಬೋದು, ಆದರೆ ಹೀಗೆ ಒಳ್ಳೆಯ ವಿಜ್ಞಾನಿಗಳನ್ನೆಲ್ಲ ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡೋದು ನನಗೆ ಇಷ್ಟ ಇಲ್ಲ. ಇನ್ನು ನಮ್ಮ ವಿಜ್ಞಾನಿಗಳು ಒಂದು ಪವರ್ ಪೊಸಿಷನ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಒಮ್ಮೆ ಕುರ್ಚಿ ಸಿಕ್ಕಿದ್ರೆ ಬಿಡದೆ. ನೀವು ಒಂದ್ ರೀತಿಲಿ ಇದೇ ತರ ಅಲ್ವೇ? ಎಲ್ಲೆಲ್ಲಿ ಹೋದ್ರೆ ಎಲ್ಲಾ ಕಡೆ ನೀವೇ ಚೀಫ್ ಆದ್ರಿ. ಒಬ್ಬರ ಕೈ ಕೆಳ ಕೆಲಸ ಮಾಡೋದು ನಿಮ್ಗೆ ಆಗ್ ಬರ್ಲೇ ಇಲ್ಲ. ನೇರವಾಗಿ ಎದೆಗೆ ಈ ರೀತಿ ಆಗುವ ನೀನು. ನಾನು ಒಳ್ಳೆ ತಂದೆ ಆಗ್ಲೇ ಇಲ್ಲ. ಯಾಕದೆಲ್ಲ? ಆಯಾ ಕಾಲಕ್ಕೆ ಏನೇನ್ ಕೆಲಸ ಮಾಡ್ಬೇಕು ಅದೆಲ್ಲ ಮಾಡಿದ್ದೀರಿ. ಆದ್ರೆ ಅದೇ ಬರಹ ಅನ್ನೋದು ಇರುತ್ತಲ್ಲ. ಇರುತ್ತೆ. ಅಲ್ಲ, ಮಕ್ಕಳಿಗೆ 15 ವರ್ಷ ಆಗೋ ತನಕ ನಾವು ಅಪ್ಪ ಅಮ್ಮ ಜೊತೆಗಿರ್ಬೇಕು. ನೀನಿದ್ದೆ, ನಾನು ಇರಲಿಲ್ಲ ಅನ್ನೋದು ನನ್ನ ಕಾಡ್ತಾನೆ ಇರುತ್ತೆ. ನೋಡಿ, ಅನುಕೂಲವಾಗಿದ್ದ ನಾವು ಮಕ್ಕಳ ಜೊತೆ ಹೆಚ್ಚು ಫೋಟೋನೇ ತೆಗೆಸ್ಕೊಳ್ಳಿಲ್ಲ. ನನಗೂ ಕಲ್ಕತ್ತಾದಲ್ಲಿ ಒಂದು ಸಿನಿಮಾ ಸ್ಟುಡಿಯೋ ಇತ್ತಲ್ಲ, ಅಲ್ಲಿಗೆ ಹೋಗಿ ತಾಜ್ ಮಹಲ್ ಮುಂದೆ ನಾವೆಲ್ಲ ನಿಂತ್ಕೊಂಡಿರೋ ಹಾಗೆ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನೀವು ವಿಜ್ಞಾನದ ಹೆಸರಿನಲ್ಲಿ, ಕೆರಿಯರ್ ಹೆಸರಿನಲ್ಲಿ ಇಂಥ ಸಣ್ಣ ಪುಟ್ಟ ಆಸೆಗಳನ್ನ ಎಷ್ಟು ಇಗ್ನೋರ್ ಮಾಡ್ಬಿಡ್ತೀವಲ್ಲ. ಆದ್ರೆ ನೀನ್ ಹಾಗಲ್ಲ ನೋಡಿ. ಇನ್ಸ್ಟಿಟ್ಯೂಟ್ನಲ್ಲಿ ಚೆನ್ನಾಗಿ ಮರಗಳನ್ನು ಬೆಳೆಸ್ತೆ. ಕಲ್ಕತ್ತಾದಲ್ಲೂ ಅಷ್ಟೇ, ಬೆಂಗಳೂರಿನಲ್ಲೂ ಸಹ. ಹೌದು, ಹೀಗೆ ಸಂಪಿಗೆ ಮರಗಳನ್ನ ಬೆಳೆಸೋದು ಅಂದ್ರೆ ಬಹಳ ಪ್ರೀತಿ. ಎರಡು ಕಡೆ ಬೆಳೆಸ್ದೆ. ನಾನು ಸತ್ತ ಮೇಲೆ ಆ ಮರಗಳು ಚೆನ್ನಾಗಿ ಬೆಳಿಬೇಕು. ಆ ಮರಗಳನ್ನು ನೋಡೋದೇ ಎಷ್ಟು ಚಂದ. ಆ ಮರಗಳ ಸಿಮಿಟ್ರಿ ಅಂತೂ
ಸಂಪಿಗೆ ಮರ, ಅರಳಿ ಮರ, ಒಂದೊಂದು ಮರದ್ದು ಅದರದೇ ಆದ ಸೌಂದರ್ಯ. ಯಾಕದೆಲ್ಲ ಬೆಚ್ಚ ಹೊತ್ಕೊಂಡು ಮಲ್ಕೊಡಿ, ಶಾಲ್ ಕೊಡ್ತೀನಿ. ವಯಸ್ಸಾಗ್ತಾ ಇದ್ದ ಹಾಗೆ ನಾವು ಪ್ರಪಂಚಕ್ಕೆ ಏನು ಬಿಟ್ಟು ಹೋಗ್ತೀವಿ ಅನ್ನೋ ಭಾವನೆ ಹೆಚ್ಚಾಗುತ್ತೆ. ಪ್ರಾಯಶಃ ಅದು ಎಲ್ಲರ ಜೀವನದಲ್ಲೂ ಇರುತ್ತೆ ಅನ್ಸುತ್ತೆ. ನೀವು ದೊಡ್ಡದನ್ನ ಸಾಧಿಸಿದವರು, ನನಗೆ ಸೇವಾ ಸದನ, ಮಲ್ಲೇಶ್ವರಂನ ಪುಟ್ಟ ಪ್ರಪಂಚ. ಆದರೆ ನಾವಲ್ಲಿ ಬೆಳೆಸಿದಂತಹ ಸಂಬಂಧಗಳು ನಮ್ಮನ್ನ ಬೆಚ್ಚಗಿಟ್ಟಿದ್ವು. ನನಗಿದ್ದಿದ್ದು ಅಂತಂದ್ರೆ ಶಿಷ್ಯರು ಮಾತ್ರ. ಅವರು ಎಲ್ಲ ಬಿಟ್ಕೊಟ್ಟೋರು. ಈಗ ಉಳಿದಿರೋದು ಅಂತಂದ್ರೆ ಸಂಗೀತ ಮತ್ತೆ ಮತ್ತೆ ನೀನು ಲೋಕ. ನಾವಿಬ್ರು ಮೊದಲನೇ ಸಲ ಭೇಟಿ ಆದಾಗ ಹಾಡಿದ್ಯಲ್ಲ, ರಾಮ ನೀ ಸಮಾನವೆವರು, ಆ ಹಾಡನ್ನು ಹಾಡ್ತೀಯ ಕ್ಯಾಸೆಟ್ಟಲ್ಲಿ ಹಾಡು. ಆಗ್ಲಿ. ಅದ್ಭುತವಾದ ಸಂಯಮದ ನಾಟಕವನ್ನು ನಾವು ನೋಡಿದ್ದೇವೆ. ಮತ್ತೊಂದು ಚಪ್ಪಾಳದಲ್ಲಿ ಕಲಾವಿದರ ಪರಿಚಯ. ಸಿ ವಿ ರಾಮನ್ ಪಾತ್ರದಲ್ಲಿ ದೀಪಕ್ ಚಂದ್ರಶೇಖರ್, ಲೋಕಂ ಪಾತ್ರದಲ್ಲಿ ವಿನಯಾ ಜೆ ವಿಠಲ್, ಪಾಲ್ ಪಾತ್ರದಲ್ಲಿ ಡಾಕ್ಟರ್ ಚಲಪತಿ, ಕೃಷ್ಣನ್ ಪಾತ್ರದಲ್ಲಿ ಸುಮನ್, ಮೇಘನಾ ಸಹ ಪಾತ್ರದಲ್ಲಿ ದ್ವಾರಕಾನಾಥ್ ಎಂ, ಹಾಸ್ಟೆಲ್ ಪಾತ್ರದಲ್ಲಿ ಜನಾರ್ದನ್ ಸಿ ಎಸ್. ರಂಗದ ಹಿಂದೆ ಸಂಗೀತ ಸಂಯೋಜನೆ, ರಂಗಸಜ್ಜಿಕೆ ಮತ್ತು ಮೇಲ್ವಿಚಾರಣೆ ನರಸಿಂಹ ಕುಮಾರ್ ಕೆ. ಬೆಳಕು ಮಧುಸೂದನ್. ನಾಟಕದ ರಚನೆ ಶಶಿಧರ ಡೋಗ್ರೆ. ಈ ನಾಟಕವನ್ನು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದಂಥವರು ಪ್ರೊಫೆಸರ್ ಎಚ್.ಎಸ್. ಉಮೇಶ್. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.